ಗ್ಲಾಮರ್ಗಾಗಿ ಹೆಣ್ಮಕ್ಳನ್ನ ಕರ್ಕೊಬಂದು ಆಂಕರ್ಗಳನ್ನ ಕರ್ಕೊಬಂದು ಪ್ರಖ್ಯಾತರನ್ನ ಕರ್ಕೊಬಂದು ಮಾತಾಡಿದ್ದೇ ಬಂತು. ಮೀಸೆ ಅವರೇ ಬೇಕಾಗಿಲ್ಲ ಇವರಿಗೆ. ಹೊಡೆ ಬಡಿ ಕಡಿ ಕೊಚ್ಚು ಅದು ಬಿಟ್ರೆ ತುಟಿ ಹೊಕ್ಕಳು ಗ್ಲಾಮರು ಟಾಕ್ಸಿಕ್ ಸಿನಿಮಾದ ನೋಡ್ದೇವಲ್ಲ, ಅದರ ಟೀಸರ್ ಅನ್ನ ನೋಡಿ ಇವತ್ತು ಕೋರ್ಟ್ವರೆಗೂ ಜನ ಹೋಗಿದ್ದಾರೆ. ಒಂದು ಅರ್ಥದಲ್ಲಿ ಯಶಸ್ಸು ನಮ್ಮದಲ್ಲ, ಯಶಂದು. ಹೊಸ ತಲೆಮಾರು ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಂಡು ಬರ್ತಾ ಇದೆ. ಹೊಸ ತಲೆಮಾರು ಒಳ್ಳೆಯ ಕಥೆಯನ್ನು ಇಟ್ಕೊಂಡು ಬರ್ತಾ ಇದೆ. ಹೊಸ ತಲೆಮಾರು ಒಳ್ಳೆಯ ಪಾತ್ರದ ರಚನೆ ಮತ್ತು ಪಾತ್ರ ಸಂಸ್ಕಾರವನ್ನು ಇಟ್ಕೊಂಡು ಬರ್ತಾ ಇದೆ. ಸೂ ಫ್ರಾಮ್ ಸೋ ಎಂತ ಅದ್ಭುತವಾದಂಥ ಪ್ರಯತ್ನ. ಕಾಂತಾರ ಯಥಾವತ್ತಾಗಿ ಒಂದು ಸಾಂಸ್ಕೃತಿಕ ಪ್ರಯತ್ನ. ಅದನ್ನು ಬಿಟ್ಟು ನೀವು ಯಾವುದೇ ಸಿನಿಮಾ ನೋಡ್ರಿ, ಈ ಮಹಾನಾಯಕರದು ಒಂದೋ ಗನ್ನು, ಒಂದೋ ಸಿಗರೇಟು, ಒಂದೋ ಹೆಂಡ, ಹೊಡೆ ಬಡಿ ಕೊಚ್ಚು. ಏನು ಇವರಿಗೆ ಈ ವಿಕೃತಿ ಬಿಟ್ಟರೆ ಸಿನಿಮಾನೇ ಇಲ್ವಾ? ಬದುಕು ಸಿನಿಮಾದ ಆಕರ ಅಲ್ವಾ? ಭಾವ ಸಿನಿಮಾದ ಆಕರ ಅಲ್ವಾ? 1ನೇ ತಾರೀಕಿಗೆ ಹೊಸ ವರ್ಷಕ್ಕೆ ಒಂದು ಅದ್ಭುತವಾದ ಕೊಡುಗೆಯಾಗಿ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಬಿಡುಗಡೆ ಆಯಿತು. ಒಂದು ಪಾತ್ರ ಪ್ರಜ್ಞೆ ಅಂದ್ರೆ ಏನು, ಒಂದು ದೃಶ್ಯಗಳನ್ನು ಕಟ್ಟಿಕೊಡೋದು ಅಂದ್ರೆ ಏನು, ಹೊಸ ತಲೆಮಾರಿನ ಈ ಪ್ರೀತಿ ಪ್ರೇಮ ಅಂಕುರಿಸುವ ಆ ಸ್ವಾತಿ ಮುತ್ತಿನ ಹನಿಯ ಹಾಗೆ ಇರುವ ಪ್ರಾಮಾಣಿಕವಾದ ಪ್ರಾಂಜಲವಾದ ಆ ಸುಂದರವಾದ ಕ್ಷಣಗಳನ್ನ ಇಡೀ ಪ್ರಾಕೃತಿಕವಾದಂಥ ಒಬ್ಬ ಕ್ಯಾಮರಾಮನ್ನಿನ ಕೈಯಲ್ಲಿ ಕಾವ್ಯವಾಗಿ ಅರಳುವುದು ಹೇಗೆ? 100 ಕೋಟಿ ಸಿನಿಮಾ ಅಂತ ಬೊಬ್ಬೆ ಹೊಡೆಯುವಂಥ ಈ 3rd ಗ್ರೇಡ್ ಮಂದಿಯ ಮಧ್ಯೆ ಕೈಯಲ್ಲಿ ಮುಷ್ಟಿಯಷ್ಟು ಹಣ ಇಟ್ಕೊಂಡು, ಅದು ಮೂಡಿಗೆರೆ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು, ಕೇರಳ ಇರ್ಬೋದು, ಒಂದು ಫೋಟೋಗ್ರಫಿಯ ಮೂಲಕ ಅದನ್ನು ಕಟ್ಟಿಕೊಟ್ಟಿದ್ದಾನೆ ದೀಪಕ್ ಎರಗೆರೆ ಅನ್ನುವಂಥ ಹುಡುಗ. ವಾಹ್, ಅದ್ಭುತ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಕನ್ನಡ ಚಿತ್ರರಂಗ ತನ್ನೊಳಗೆ ಒಂದು ಒಳ್ಳೆಯ ಸಿನಿಮಾ ಬಂದಾಗಲೂ ಕೂಡ ಅದನ್ನು ಸಾಮೂಹಿಕವಾಗಿ ಗೆಲ್ಲಿಸಬೇಕು. ಕನ್ನಡದ ಕೃತುಶಕ್ತಿಯನ್ನು, ಸೃಜನಾತ್ಮಕವಾದ ಶಕ್ತಿಯನ್ನು ಒಂದು ನೆಲೆಗೆ ತಲುಪಿಸಬೇಕು. ಹೊಸ ತಲೆಮಾರು ಹೊಸ ಆಲೋಚನೆಗಳ ಮೂಲಕ ಚಿತ್ರಕೃಷಿ ಮಾಡ್ತಾ ಇರುವುದರ ಬಗ್ಗೆ ಹಳಬರಾಗಿ, ನಾಯಕರಾಗಿ, ಖ್ಯಾತ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ನಾವೆಲ್ಲರೂ ಅವರೊಟ್ಟಿಗೆ ನಿಲ್ಲಬೇಕು. ಬಂದ ಖ್ಯಾತನಾಮರ ಸಿನಿಮಾಗಳೆಲ್ಲ ತೋಪೆದ್ದು ಹೋಗ್ತಾ ಇದೆ. ಹೊರಗೆ ಶೃಂಗಾರ, ಒಳಗೆ ಗೋಳಿ ಸೊಪ್ಪು ಅನ್ನುವಂಥ ಗಾದೆ ಮಾತಿಗೆ ಅನ್ವರ್ಥವಾಗಿ ಇತ್ತೀಚೆಗೆ ಬಂದ 2-3 ಸಿನಿಮಾಗಳು ತಲೆಕೆಳಗಾದದ್ದನ್ನು ನಾವು ಗಮನಿಸಿದ್ದೇವೆ. ವರ್ಷ, 2 ವರ್ಷ, 3 ವರ್ಷ ಕಾಯಿಸಿ ಕೊನೆಗೂ ಕಾದ ಮನಸ್ಸಿಗೆ ಕೆಟ್ಟ ಸಿನಿಮಾಗಳ ಮೂಲಕ ಬರೆ ಎಳೆಯುವುದನ್ನು ಗಮನಿಸಿದ್ದೇವೆ. ಬೆಸುಗೆ ಹಾಕುವುದನ್ನು ಇವರು ಇನ್ನು ಮುಂದಿನ ದಿನಗಳಲ್ಲಿ ಮಾಡಲಾರರು ಅನ್ನೋದೇ ನನಗೆ ಅನಿಸ್ತಾ ಇರುವಂಥ ಅನಿಸಿಕೆ. ಸಿನಿಮಾ ಹಾಗಿದೆ, ಸಿನಿಮಾ ಹೀಗಿದೆ, ಏನು ಮಹಾನಾಯಕರು ವೇದಿಕೆಯಲ್ಲಿ ಒಬ್ಬರನ್ನೊಬ್ಬರು ಹೊಗಳಿಕೊಂಡದ್ದೇ ಬಂತು, ಅವರ ಬೆನ್ನನ್ನು ಅವರು ಚಪ್ಪರಿಸಿಕೊಂಡದ್ದೇ ಬಂತು. ಗ್ಲಾಮರ್ಗಾಗಿ ಹೆಣ್ಮಕ್ಳನ್ನ ಕರ್ಕೊಬಂದು ಆಂಕರ್ಗಳನ್ನು ಕರ್ಕೊಬಂದು ಪ್ರಖ್ಯಾತರನ್ನ ಕರ್ಕೊಬಂದು ಮಾತಾಡಿದ್ದೇ ಬಂತು. ಮೀಸೆ ಅವರೇ ಬೇಕಾಗಿಲ್ಲ ಇವರಿಗೆ. ಹೊಡೆ ಬಡಿ ಕಡಿ ಕೊಚ್ಚು ಅದು ಬಿಟ್ರೆ ತುಟಿ ಹೊಕ್ಕಳು ಗ್ಲಾಮರು ಟಾಕ್ಸಿಕ್ ಸಿನಿಮಾದ ನೋಡ್ದೇವಲ್ಲ, ಅದರ ಟೀಸರ್ ಅನ್ನ ನೋಡಿ ಇವತ್ತು ಕೋರ್ಟ್ವರೆಗೂ ಜನ ಹೋಗಿದ್ದಾರೆ. ಒಂದು ಅರ್ಥದಲ್ಲಿ ಯಶಸ್ಸು ನಮ್ಮದಲ್ಲ, ಯಶಂದು. ಯಾಕೆಂತಂದರೆ ಇವತ್ತಿನ ಸಿನಿಮಾ ರಂಗದಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ, ನೆಗೆಟಿವನ್ನು ಇಟ್ಕೊಂಡು ಸಿನಿಮಾದಲ್ಲೇನೋ ಆಗಿದೆ ಹೀಗಿದೆ ಒಂದು ವಿವಾದಾತ್ಮಕವಾದಂಥ ಸಾಮಾಜಿಕ ವಿಪ್ಲವವನ್ನು ಸೃಷ್ಟಿ ಮಾಡಿ ಪ್ರಚಾರ ಗಿಟ್ಟಿಸಿಕೊಳ್ಳುವಂಥ ಒಂದು ತಂತ್ರ, ಅದು ನಮ್ಮಂಥ ಮಾಧ್ಯಮದವರಿಗೂ ಅರ್ಥ ಆಗೋದಿಲ್ಲ ಅಂತಾದರೆ ನಮ್ಮಂಥ ಬೇಕೂಫುಗಳು ಯಾರೂ ಇಲ್ಲ ಅಂತ. ಸಿನಿಮಾ ನೋಡಿ ಮಾತಾಡಬೇಕು ನಾವು.
ಸಿನಿಮಾದ ಟ್ರೈಲರು ಅಥವಾ ಅದರದ್ದು ಬರುವಂಥ ಪ್ರಚಾರದ ಸಾಮಗ್ರಿಗಳು ಅವ್ರು ಇವತ್ತೇನು ಮಾಡ್ತಾ ಇದ್ದಾರೆ ಅಂತಂದರೆ ಕ್ರಿಯೇಟಿವ್ ಆಗಿ ಸಿನಿಮಾ ಮಾಡಬೇಕು ಅಂತಿಲ್ಲ, ಅದನ್ನು ಥಿಯೇಟ್ರಿಗೆ ಜನ ಕರ್ಕೊಬರೋದ್ರ ಬಗ್ಗೆ ಸುಳ್ಳುಗಳ ಸರಮಾಲೆಯನ್ನು, ಭ್ರಮೆಗಳನ್ನು ಸೃಷ್ಟಿಸ್ತಾ ಇದ್ದಾರೆ. ಟಾಕ್ಸಿಕ್ಕಿನ ಟೀಸರ್ ಅದಕ್ಕೊಂದು ಒಳ್ಳೆಯ ಉದಾಹರಣೆ. ಅಲ್ಲಿ ಇಡೀಯದಾಗಿ ಆ ಥರದ ವಲ್ಗರ್ ಸೀನ್ಗಳು ಇದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ, ಆದರೆ ಅದನ್ನೇ ಹೈಲೈಟ್ ಮಾಡಿ ಅದನ್ನೇ ಒಂದು ವಿಷಯವನ್ನಾಗಿಸಿ ವಿವಾದವನ್ನಾಗಿಸಿ ಏನಕ್ಕೇನ ಸಿನಿಮಾ ಥಿಯೇಟ್ರಿಗೆ ಕರೆಯುವ ಒಂದು ಪ್ರಯತ್ನ. ಕರೆದ ಮೇಲೆ ಏನು ಗುದ್ದುತ್ತೀರಿ ನೀವು? ಕರೆದ ಮೇಲೆ ಏನು ತೋರಿಸ್ತೀರಿ? ಅದು ಇವತ್ತು ಪ್ರಶ್ನೆಯೇ ಆಗಿಲ್ಲ. ಅಭಿಮಾನಿಗಳಿಗೂ ಕೂಡ ಈ ಮುಟ್ಟಾಳರು ಕೇಳಬೇಕು, ನಿಮಗೋಸ್ಕರ ನಾವು ತನು ಮನ ಧನ, ನಿಮ್ಮ ಬಂಗ್ಲೆ, ನಿಮ್ಮ ಕಾರು, ನಿಮ್ಮ ಐಷಾರಾಮಿ ಜೀವನ ಎಲ್ಲವೂ ನಿಮ್ಮ ಆಸ್ತಿ ಎಲ್ಲವೂ ನಮ್ಮದ್ರಿ. ಅದು ನಮ್ಮ ಪ್ರೀತಿಯ ಫಲ, ನಮ್ಮ ಅಭಿಮಾನದ ಕಾಣಿಕೆ. ನೀವೇನು ಕೊಟ್ಟಿದ್ದೀರಿ ನಮಗೆ? ದುಡ್ಡು ಕೊಡಬೇಡಿ, ಕಾಸು ಕೊಡಬೇಡಿ, ಊಟ ಹಾಕಬೇಡಿ, ಆದರೆ ಒಳ್ಳೆ ಸಿನಿಮಾ ಕೊಡ್ರಿ, ಅದಕ್ಕೂ ಯೋಗ್ಯತೆ ಇಲ್ಲಲ್ರಿ ನಿಮಗೆ ಅನ್ನುವಂಥ ಮಾತನ್ನ ಅಭಿಮಾನಿಗಳಾಗಿ ಆಡುವಂಥ ನೈತಿಕತೆ ಯಾರಿಗಿದೆ? ಅವರು ಕೊಟ್ಟದ್ದೇ ಪ್ರಸಾದ ಅಂತ ಹಿಡಿದು ಅಣ್ಣ ಅಮೃತ ಅದ್ಭುತ 100 ದಿನ ಅಂದರೆ ನಮ್ಮ ನೋಡುವ ನೋಟ ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗಿದೆ. ನಾವು ಸಿನಿಮಾ ನೋಡುವ ನೋಟವನ್ನು ಕಳ್ಕೊಂಡಿದ್ದೇವೆ. ಸಿನಿಮಾ ಪ್ರೇಕ್ಷಕರನ್ನ ಈ ಮಹಾನಾಯಕರು, ನಿರ್ದೇಶಕರು ಸುಳ್ಳು ಹೇಳುವ ಮೂಲಕ, ಪ್ರಚಾರದ ಒಂದು ಆ ವಿಸ್ಮೃತಿಯ ಮೂಲಕ ಸಂಪೂರ್ಣವಾಗಿ ಅದನ್ನು ಕೆಡಿಸಿದ್ದಾರೆ. ಆಯಿತು, ಅದು ಒಂದು ಕಡೆ. ಈ ಮಹಾನಾಯಕರು, ಮಹಾನಿರ್ದೇಶಕರು, ಕೊನೆಗೆ ನಿರ್ಮಾಪಕ ಬೀದಿಯಲ್ಲಿ ಬಿದ್ದು ಒದ್ದಾಡ್ತಾನೆ, ಮನೆ ಕಳ್ಕೊಳ್ತಾನೆ, ಮನಸ್ಸು ಕಳ್ಕೊಳ್ತಾನೆ, ಸಂಸಾರ ಕಳ್ಕೊಳ್ತಾನೆ. ಅವನ ಎಲ್ಲವೂ ಒಂದು ಸಿನಿಮಾ ಸಾಕು. ಒಬ್ಬ ಸದಭಿರುಚಿ ಅಂದರೆ ಅವನಿಗೆ ಸಿನಿಮಾ ಹೇಗೆ ಮಾಡಬೇಕು ಅಂತ ಗೊತ್ತಿದ್ದರೆ ಸೋಲ್ತಿರ್ಲಿಲ್ಲ, ಅದಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಕನ್ನಡಕ್ಕೊಂದು ಸಿನಿಮಾ ಕೊಡಬೇಕು ಒಳ್ಳೆಯದು, ನಾನು ದುಡ್ಡನ್ನು ಹಾಕಿ ಈ ಮಹಾನಾಯಕರನ್ನೆಲ್ಲ ಇಟ್ಕೊಂಡು ಒಂದು ಏನೋ ಮಾಡಬೇಕು ಅಂತ ಬಂದಂಥ ಒಳ್ಳೆಯ ಮನಸ್ಸಿನ ನಿರ್ಮಾಪಕ ಹಳ್ಳಕ್ಕೆ ಬೀಳುವ ಕತೆ ಹೇಗೆ ಅನ್ನೋದನ್ನು ಇತ್ತೀಚಿನ ವರ್ತಮಾನ ಹೇಳ್ತಾ ಇದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಹೊಸ ತಲೆಮಾರು ಒಳ್ಳೆಯ ಆಲೋಚನೆಗಳನ್ನು ಇಟ್ಕೊಂಡು ಬರ್ತಾ ಇದೆ. ಹೊಸ ತಲೆಮಾರು ಒಳ್ಳೆಯ ಕಥೆಯನ್ನು ಇಟ್ಕೊಂಡು ಬರ್ತಾ ಇದೆ. ಹೊಸ ತಲೆಮಾರು ಒಳ್ಳೆಯ ಪಾತ್ರದ ರಚನೆ ಮತ್ತು ಪಾತ್ರ ಸಂಸ್ಕಾರವನ್ನು ಇಟ್ಕೊಂಡು ಬರ್ತಾ ಇದೆ. ಸೂ ಫ್ರಾಮ್ ಸೋ, ಎಂತ ಅದ್ಭುತವಾದಂಥ ಪ್ರಯತ್ನ. ಕಾಂತಾರ ಯಥಾವತ್ತಾಗಿ ಒಂದು ಸಾಂಸ್ಕೃತಿಕ ಪ್ರಯತ್ನ. ಅದನ್ನು ಬಿಟ್ಟು ನೀವು ಯಾವುದೇ ಸಿನಿಮಾ ನೋಡ್ರಿ, ಈ ಮಹಾನಾಯಕರದು ಒಂದೋ ಗನ್ನು, ಒಂದೋ ಸಿಗರೇಟು, ಒಂದೋ ಹೆಂಡ, ಕೋಡೆ, ಬಡಿ, ಕೊಚ್ಚು, ಏನು ಇವರಿಗೆ ಈ ವಿಕೃತಿ ಬಿಟ್ಟರೆ ಸಿನಿಮಾನೇ ಇಲ್ವಾ? ಬದುಕು ಸಿನಿಮಾದ ಆಕರ ಅಲ್ವಾ? ಭಾವ ಸಿನಿಮಾದ ಆಕರ ಅಲ್ವಾ? ನಮ್ಮ ಇವತ್ತಿನ ಬದುಕು ಎಷ್ಟು ವಿಚಿತ್ರವಾಗಿ, ವಿಕ್ಷಿಪ್ತವಾಗಿ ಬದಲಾಗ್ತಾ ಇದೆ. ನಮ್ಮ ಯುವ ತಲೆಮಾರು ಏನಾಗ್ತಾ ಇದೆ, ನಮ್ಮ ಹಳೆ ತಲೆಮಾರು ಏನಾಗ್ತಾ ಇದೆ, ಹೆತ್ತವರ ಕತೆ ಏನಾಗ್ತಾ ಇದೆ, ಕುಟುಂಬ ಹೇಗೆ ವಿಘಟಿತಗೊಳ್ತಾ ಇದೆ. ಇವತ್ತಿನ ಗ್ಲೋಬಲೈಸೇಷನ್ನಲ್ಲಿ ನಮ್ಮ ಗ್ರಾಮೀಣ ಬದುಕಿನ ಕತೆ ಏನಾಗಿದೆ, ನಮ್ಮ ಸಂಬಂಧಗಳೇನಾಗಿದೆ, ನಮ್ಮ ತಂದೆ ತಾಯಿ ಸಹೋದರಿ ಕುಟುಂಬ, ಈ ಎಲ್ಲ ಕೌಟುಂಬಿಕವಾದಂಥ ಈ ಭಾವನಾತ್ಮಕವಾದಂಥ ಒಳಗುಳಿ ಒಳತೋಟಿ ಇದೆಯಲ್ಲ, ಕತೆಯ ಕಣಜೆ ಇದೆ ರೀ ಅದರಲ್ಲಿ. ಕತೆ ಇನ್ನೆಲ್ಲೂ ಆಕಾಶದಲ್ಲಿಲ್ಲ, ಕತೆ ಕಲಾಸಿಪಾಳ್ಯದಲ್ಲಿಲ್ಲ. ಕತೆ ಇರುವುದು ಬದುಕಿನಲ್ಲಿ, ಬದುಕಿನ ನಾಭಿಯಲ್ಲಿ, ನಮ್ಮ ಭಾವದ ಒಳತೋಟಿಯಲ್ಲಿ. ಅದನ್ನು ನೋಡಬೇಕು ಅಂತಾದರೆ ಮುಟ್ಟಾಳ್ರ, ದಯವಿಟ್ಟು ಕನ್ನಡದ ಸಿನಿಮಾ ಪ್ರೇಕ್ಷಕರಿಗೆ ನಾನು ಈ ಶಬ್ದವನ್ನು ಯಾಕೆ ಮುಟ್ಟಾಳ್ರ ಅಂತ ಬಳಸ್ತಾ ಇದ್ದೇನೆ ಗೊತ್ತಾ? ಒಂದು ಒಳ್ಳೆ ಸಿನಿಮಾ ಬಂದಾಗ ನೋಡಬೇಕು ಅನ್ನುವಂಥ ಒಂದು ಭಾವ ತೀವ್ರತೆಯನ್ನು ಹೊಂದಿ ಅದನ್ನು ಕಳ್ಕೊಂಡು ಬಿಟ್ಟಿದ್ರಲ್ಲ, ಅದನ್ನು ನಾಶ ಮಾಡಿದ್ದಾರೆ ಈ ಮಹಾನ್ ನಿರ್ಮಾಪಕರು ಮತ್ತೆ ಮಹಾನಿರ್ದೇಶಕರು. ಈ ನಿರ್ಮಾಪಕರಿಗೂ ಬುದ್ಧಿ ಇಲ್ಲ, ಯಾರ ಮೇಲೆ ದುಡ್ಡು ಸುರಿಬೇಕು, ಯಾರನ್ನು ನಂಬಬೇಕು. ನೋ, ಎಂತೆಂಥ ಸಿನಿಮಾಗಳು ಬರ್ತಾ ಇದೆ. ಅವರು ಪಾಪ ಒಂದು ಥಿಯೇಟ್ರನ್ನು ಉಳಿಸ್ಕೊಳ್ಳಿಕ್ಕೆ, ಜನರನ್ನ ಸಿನಿಮಾ ಥಿಯೇಟ್ರ್ ಕರೆಸ್ಕೊಳ್ಳಿಕ್ಕೆ ಎಷ್ಟು ಒದ್ದಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸಾಕ್ಷಿ ರೂಪ, ಸಾಕ್ಷಿ ಪ್ರಜ್ಞೆ ವರ್ತಮಾನದಲ್ಲಿ
ಭಾರತೀಯ ಚಿತ್ರರಂಗದಲ್ಲೇ ಒಂದು ಒಳ್ಳೆಯ ಪ್ರಯತ್ನ, ಕೃತಿ ಮತ್ತು ಒಳ್ಳೆಯ ಸಿನಿಮಾ ಅಂತ ನಾನು ಹೇಳಲಿಕ್ಕೆ ಎದೆ ತಟ್ಟಿ ಹೇಳ್ತೇನೆ. ತೀರ್ಥರೂಪ ತಂದೆಯವರೇ. ಹೊಂದಿಸಿ ಬರೆಯಿರಿ ಸಿನಿಮಾ ಮಾಡಿದ್ರು ಇದೇ ನಿರ್ದೇಶಕ. ಆವಾಗಲೂ ಜನ ಹೊಂದಿಸ್ಲಿಕ್ಕಾಗದೇನೆ, ಕನ್ನಡ ಚಿತ್ರರಂಗವನ್ನ ಒಂದು ಹೊಂದಿಸ್ಲಿಕ್ಕಾಗದೇನೆ ಅಲ್ಲೂ ಅವರು ನೋವನ್ನೇ ಉಂಡ್ರು. ಅತ್ಯುತ್ತಮ ಸಿನಿಮಾ ನೋಡಿ, ರೋಮಾಂಚನ ಆಗ್ತಾ ಇದೆ ನನಗೆ ಯಾರ ಬಗ್ಗೂ ದ್ವೇಷ ಇಲ್ಲ ರೀ, ಯಾರ ಬಗ್ಗೂ ಅಸೂಯೆ ಇಲ್ಲ ರೀ. ನಾನು ನೋಡಿದ 40 ವರ್ಷದ ಚಿತ್ರರಂಗದಲ್ಲಿ ಈ ವರ್ತಮಾನದ ಮಹಾನಾಯಕರು ಏನು, ಇವರಿಗೀಗೆ ಮೀಸೆ ಅಥವಾ ನಮ್ಮಂಥ ಒಂದು ಅನುಭವಿಗಳು, ವಯಸ್ಸಾದವರು, ತಲೆ ಮೇಲೆ ಕೂದಲಿಲ್ಲದೆ ಇದ್ದವರು, ಇವರಿಗೆ ಯಾರಿಗೂ ಸಂದರ್ಶನ ಬೇಕಾಗಿಲ್ಲ, ಕೊಡುವುದಿಲ್ಲ. ಅವರು ಬೀದಿಯಲ್ಲಿ ನಿಂತು ಒಂದು ಬಿರಿಯಾನಿ ತಿನ್ಲಿಕ್ಕೆ ಗತಿ ಇಲ್ಲದೆ ಇದ್ದಾಗ ನಮ್ಮಂಥವರೆಲ್ಲ ಬೇಕಿತ್ತು, ನಮ್ಮಂಥವ್ರಿಗೊಟ್ಟಿಗೆ ಮಾತಾಡ್ತಾ ಇದ್ರು. ಈಗ ಅವರು ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿದ್ದಾರೆ. ಅವರಿಗೆ ಇಂಟರ್ನ್ಯಾಷನಲ್ ಇಂಟರ್ವ್ಯೂ ಬೇಕು, ಹಿಂದಿ ಇಂಗ್ಲೀಷೇ ಬೇಕು, ಕನ್ನಡ ಬೇಡ. ಪುಟ್ಕೋಸಿ ಯಾಕೆ ಕನ್ನಡ? ಅವರಿಗೆ ಕನ್ನಡದ ಯೂಟ್ಯೂಬರ್ಗಳು ಬೇಡ, ಕನ್ನಡದ ನಿಮಗೆ ಚಾನೆಲ್ಗಳು ಬೇಡ. ಅವರಿಗೀಗ ಫೇಮಸ್ ಆ್ಯಂಕರ್ಗಳು ಬೇಕು, ಗ್ಲಾಮರ್ ಬೇಕು. ನಮ್ಮೊಟ್ಟಿಗೆ ಮಾತಾಡುವಾಗ ಬೇಗ ಬೇಗ ಮುಗಿಸ್ಬಿಡೋಣ ಸರ್, 10 ಇಂಟ್ರೂ ಆಯ್ತು ಇವತ್ತು ಅಂತಾರೆ. ಅದೇ ಅಲ್ಲಿ ಅಡುಗೆ ಮನೆಯಿಂದ ಹಿಡಿದು, ಬಾತ್ರೂಮಿಂದ ಹಿಡಿದು, ವಾಕಿಂಗಿಂದ ಹಿಡಿದು, ಅವರ ಮೀಸೆಯಿಂದ ಹಿಡಿದು, ಅವರ ಶರ್ಟಿಂದ ಹಿಡಿದು, ಒಳಬಟ್ಟೆಯಿಂದ ಬಿಟ್ಟು ಬಾಕಿ ಎಲ್ಲವನ್ನೂ ಮಾತಾಡ್ತಾರೆ ಎದುರುಗಡೆ ಕೂರಿಸ್ಕೊಂಡಂಥ ಹೆಣ್ಮಗಳ ಹತ್ರ. ಇಂಥ ಒಂದು ಕಚಡ ಸಂಸ್ಕೃತಿಯನ್ನು ನಾವು ನೋಡ್ತಾ ಇದ್ದೇವೆ. ಸಿನಿಮಾ ಉದ್ಧಾರ ಆಗೋದು ಹೇಗೆ? ಆದರೆ ಅದರ ಮಧ್ಯೆ ಈ ತೀರ್ಥರೂಪ ತಂದೆಯವರಿಗೆ ಅಂತ ಒಂದು ಅದ್ಭುತವಾದಂಥ ಭಾವನಾತ್ಮಕವಾದ ಕತೆ. ತಂದೆ, ತಾಯಿ, ಕುಟುಂಬ, ನಮ್ಮ ತಿಳುವಳಿಕೆ, ನಮ್ಮ ನಿರ್ಧಾರ, ಹೊಸ ತಲೆಮಾರು ತೆಗೆದುಕೊಳ್ಳುವಂಥ ಬದುಕಿನ ಹೊರಚಾಹರೆಯ ನಂಬಿಕೆ, ಬದುಕನ್ನು ಒಳಹೊಕ್ಕು ನೋಡಲಾರದ ಒಂದು ಆ ಸಂಯಮವನ್ನು ಕಳ್ಕೊಳ್ಳುವಿಕೆ ಎಂಥ ಅನಾಹುತಕ್ಕೆ ಕಾರಣ ಆಗುತ್ತೆ. ಹೊರಗಡೆ ಬದುಕು ಸುಂದರವಾಗಿ ಕಾಣುತ್ತೆ, ಒಳಗಡೆಯ ಬದುಕು ಕೊತ 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 ಕುದಿತಾ ಇರುತ್ತೆ. ಅಂಥ ಒಬ್ಬ ನಾಯಕನ ಕತೆ, ಅಂಥ ಒಬ್ಬ ಯುವಕನ ಕತೆ. ಎಲ್ಲರೂ ಇರುತ್ತೆ ಮದರ್ ಸೆಂಟಿಮೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಆದರೆ ಇದೇ ನಮ್ಮ ರಾಮೇನಹಳ್ಳಿ ಜಗನ್ನಾಥ್ ರಾವ್ ನಿರ್ದೇಶಕ ಹುಡುಗ ತಂದೆಯ ಸೆಂಟಿಮೆಂಟನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾನೆ. ತಂದೆಯ ಸೆಂಟಿಮೆಂಟಿನ ಜೊತೆ ತಾಯಿಯ ದ್ವೇಷವನ್ನ ಸಮೀಕರಿಸಿ ಒಬ್ಬ ಫೇಮಸ್ ಯೂಟ್ಯೂಬರ್ ತನ್ನ ಹೊರ ಜಗತ್ತನ್ನ ನೋಡುವ ಕಣ್ಣು ಬೇರೆ, ಒಳಗಿನ ತನ್ನ ಬದುಕನ್ನ ನೋಡುವ ಕಣ್ಣು ಬೇರೆ. ಆ ಎರಡೂ ನೋಟದ ಮಧ್ಯೆ ಸಂಘರ್ಷಕ್ಕೆ ಈಡಾಗುವ ಬದುಕು. ಅಲ್ಲಿ ಬರುವ ತಂದೆ, ಅಲ್ಲಿ ಬರುವ ತಾಯಿ, ಅಲ್ಲಿ ಬರುವ ಅವನ ಕಣ್ಣನ್ನ, ಮನಸ್ಸನ್ನ, ಹೃದಯವನ್ನ ಸೆಳೆಯುವ ಗೆಳತಿ, ಅಲ್ಲಿ ಬರುವ ಆ ಒಂದು ಪತ್ರಕರ್ತ, ಒಂದು ಮಾಧ್ಯಮದಲ್ಲಿದ್ದಂಥ ನನ್ನಂಥವನು ತನ್ನ ಚಪಲಕ್ಕಾಗಿ, ತನ್ನ ಜನಪ್ರಿಯತೆಗಾಗಿ, ತನ್ನ ಪತ್ರಿಕೆಯ ಒಂದು ಏನು ಪ್ರಸಾರಕ್ಕಾಗಿ ಮಾಡುವ ಒಂದು ಸಣ್ಣ ತಪ್ಪು ಒಂದು ಬದುಕನ್ನು ಹೇಗೆ ಛಿದ್ರಗೊಳಿಸ್ತದೆ ಅನ್ನೋದನ್ನ ಹೃದಯಕ್ಕೆ, ಮನಸ್ಸಿಗೆ ಮುಟ್ಟುವ ಹಾಗೆ, ಹೇಗೆ ತಟ್ಟುವ ಹಾಗೆ, ಈಂಟುವ ಹಾಗೆ ತೀರ್ಥರೂಪ ತಂದೆಯವರಲ್ಲಿ ತಂದಿದ್ದಾನೆ ನಿರ್ದೇಶಕ ಅಂತಂದ್ರೆ ಇಡೀ ಥಿಯೇಟ್ರು ಕಣ್ಣೀರನ್ನು ಹಾಕ್ತಾ ಆಸ್ವಾದಿಸಿ. ಇಂಥ ಫಿಲಂ ಆಗಾಗ ಬರ್ತಾನೆ ಇರ್ಬೇಕು. ಇಂಟರ್ವ್ಯೂಲ್ ಮೇಲೆ ಅಂತ ನಂಗೆ ಕಣ್ಣು ವರ್ಷ ಸಾಕಾಗಿದೆ. ಕಣ್ಣಲ್ಲಿ ನೀರು ಬರುತ್ತೆ. ಫಿಲಂ ನೋಡ್ಬೇಕು, ಅನುಭವ ಮಾಡಿದ್ರೆ ಅದು ಫಿಲಂ ಬಂದು ಥಿಯೇಟರ್ ಅಲ್ಲಿ ನೋಡಿ, OTT ಗಂತೆಲ್ಲ ಕಾಯಕ್ಕೆ ರಿವ್ಯೂ ಮಾಡೋದಕ್ಕಿಂತ ಇನ್ನೊಬ್ರನ್ನ ಕರ್ಕೊಂಡು ಹೋಗಿ ತೋರ್ಸೋಕ್ ತರ ಸಿನಿಮಾ. ಒಂದು ತಂದೆ ಮಗಳಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾನೆ ಅನ್ನೋ ಈ ಪಿಕ್ಚರಲ್ಲಿ ತುಂಬ ಅರ್ಥ ಆಗ್ಬಿಡ್ತು. ಪಿಕ್ಚರ್ ನೋಡಿ ತಿಳ್ಕೊಳ್ಳೋದಕ್ಕಿಂತ ಹತ್ತಿದೆ ಜಾಸ್ತಿ. ಸೊ ಎಲ್ಲ ಮಗಳು ಬಂದು ಒಂದು ತಂದೆ ತ್ಯಾಗ ಏನು ಅಂತ ಈ ಪಿಕ್ಚರ್ ನೋಡಿ ತಿಳ್ಕೊಳ್ಳಿ. ತಂದೆ ಕೆಲಸ ಮರೆಯೋಕೆ ಆಗಲ್ಲ. 100 ದಿನ ಓಲ್ಡ್ ಸರ್, ಚೆನ್ನಾಗಿ ಬರೋದ್ರಿಂದ ಅನಾಥಾಶ್ರಮಗಳು ಅಂತ ಏನಿದಾವಲ್ಲ ಅವುಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ದೌರ್ಭಾಗ್ಯ, ನನ್ನ ತಪ್ಪು, ನಾನು ಊರಲ್ಲಿದ್ದೆ. ಇತ್ತೀಚೆಗೆ ನಮ್ಮ ತಾಯಿಯವರಿಗೆ ಒಂದು ಅಸೌಖ್ಯ ಆಗ್ತಾ ಇದೆ, ಹಾಗಾಗಿ ನಾನು ಊರಿಗೆ ಹೋಗಬೇಕಾಗಿದೆ. 1ನೇ ತಾರೀಕಿಗೆ ಹೊಸ ವರ್ಷಕ್ಕೆ ಒಂದು ಅದ್ಭುತವಾದ ಕೊಡುಗೆಯಾಗಿ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಬಿಡುಗಡೆ ಆಯಿತು. ಒಂದು ಪಾತ್ರ ಪ್ರಜ್ಞೆ ಅಂದ್ರೆ ಏನು, ಒಂದು ದೃಶ್ಯಗಳನ್ನು ಕಟ್ಟಿಕೊಡೋದು ಅಂದ್ರೆ ಏನು, ಹೊಸ ತಲೆಮಾರಿನ ಈ ಪ್ರೀತಿ ಪ್ರೇಮ ಅಂಕುರಿಸುವ ಆ ಸ್ವಾತಿ ಮುತ್ತಿನ
ಹನಿಯ ಹಾಗೆ ಇರುವ ಪ್ರಾಮಾಣಿಕವಾದ ಪ್ರಾಂಜಲವಾದ ಆ ಸುಂದರವಾದ ಕ್ಷಣಗಳನ್ನು ಇಡೀ ಪ್ರಾಕೃತಿಕವಾದಂಥ ಒಬ್ಬ ಕ್ಯಾಮರಾಮನ್ನಿನ ಕೈಯಲ್ಲಿ ಕಾವ್ಯವಾಗಿ ಅರಳುವುದು ಹೇಗೆ? 100 ಕೋಟಿ ಸಿನಿಮಾ ಅಂತ ಬೊಬ್ಬೆ ಹೊಡೆಯುವಂಥ ಈ 3rd ಗ್ರೇಡ್ ಮಂದಿಯ ಮಧ್ಯೆ ಕೈಯಲ್ಲಿ ಮುಷ್ಟಿಯಷ್ಟು ಹಣ ಇಟ್ಕೊಂಡು, ಅದು ಮೂಡಿಗೆರೆ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು, ಕೇರಳ ಇರ್ಬೋದು, ಒಂದು ಫೋಟೋಗ್ರಫಿಯ ಮೂಲಕ ಅದನ್ನು ಕಟ್ಟಿಕೊಟ್ಟಿದ್ದಾನೆ ದೀಪಕ್ ಎರಗೆರೆ ಅನ್ನುವಂಥ ಹುಡುಗ. ವಾಹ್, ಅದ್ಭುತ. ನಾನು ದುರಂಧರ್ ಸಿನಿಮಾವನ್ನ ಇಟ್ಕೊಂಡು ಕನ್ನಡದ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದು ಪಾತ್ರವನ್ನ ಕಟ್ಟುವುದು ಹೇಗೆ? ಪಾತ್ರಕ್ಕೊಂದು ಕಲ್ಚರ್ ಇದೆ, ಪಾತ್ರ ಸಂಸ್ಕೃತಿ ಅಂತಿದೆ. ಅದನ್ನು ನೋಡ್ಬೇಕಾ? ಇತ್ತೀಚಿನ ದಿನಗಳಲ್ಲಿ ದಯವಿಟ್ಟು ತೀರ್ಥರೂಪ ತಂದೆಯವರಿಗೆ ಪ್ರತಿ ಒಂದು ಪಾತ್ರವನ್ನ ನೋಡಿ. ಅಲ್ಲಿ ವಾಕ್ಮ್ಯಾನ್ ಅಂತ ಒಂದು ಪಾತ್ರ ಬರುತ್ತೆ, ಅದನ್ನು ಒಂದು ಚೂರು ಬೆಳೆಸಬೇಕಾಗಿತ್ತೇನೋ, ಅದು ಎಲ್ಲೋ ಒಂದು ಕಡೆ ಕರಗಿ ಹೋಗುತ್ತೆ. ಅದು ಒಂದು ಬಿಟ್ರೆ ಪ್ರತಿ ಒಂದು ಪಾತ್ರ ಆ ತಂದೆಯ ಪಾತ್ರ ಮಾಡಿದಂಥವರು. ಅವರು ರವೀಂದ್ರ ವಿಜಯ್ ಅಂತ ಡಾಕ್ಟರ್, ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಕನ್ನಡಿಗರು. ಅವರು ಇವತ್ತು ಫ್ಯಾಮಿಲಿ ಮೆನ್ ಇರ್ಬೋದು, ಮಂಗಳವಾರಮ್ಮ ಇರ್ಬೋದು, ಜವಾನ್ನಲ್ಲೂ ಒಂದು ಸಣ್ಣ ಪಾತ್ರ ಮಾಡಿದರು. ಅವರು ರಘುತಾತ ಅಂತ ಕೀರ್ತಿ ಸುರೇಶನ್ನು ಇಟ್ಕೊಂಡು ಒಂದು ಸಿನಿಮಾ ಬಂತು, ತೆಲುಗಿನಲ್ಲಿ ಬಹಳ ಹೆಸರುವಾಸಿ ನಟ. ಆದರೆ ಅವ್ರು ಎಲ್ಲೂ ಅಭಿನಯಿಸೇ ಇಲ್ಲ ರೀ. ಒಂದು ತಂದೆ ತನ್ನ ಮಗಳಿಂದ ಆಗುವ ಆಘಾತ ಅದನ್ನು ತಡ್ಕೊಳ್ಳಿಕ್ಕಾಗದೇನೆ, ಒಬ್ಬ ಜನಪ್ರಿಯ ಸೈನ್ಸ್ ಒಬ್ಬ ಪ್ರೊಫೆಸರ್ ತನ್ನ ಬದುಕಿಗೆ ಹೆದರಿ, ಸಮಾಜಕ್ಕೆ ಹೆದರಿ ಓಡ್ತಾ 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 ಕೊನೆಗೂ ಆ ಓಟದಲ್ಲೂ ಒಂದು ಬದುಕಿನ ಅರ್ಥವಿದೆ, ಆ ಓಟದಲ್ಲೂ ಒಂದು ಸಾಮಾಜಿಕವಾದಂಥ ಒಂದು ನೆಲೆಯನ್ನು ಕಟ್ಟಬಹುದು ಅನ್ನುವಂಥ ರೀತಿಯಲ್ಲಿ ಆ ಪಾತ್ರ ಬೆಳೆತಾ 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 ಹೋಗುತ್ತಲ್ಲ. ಸತ್ಯವಾಗಿ ಹೇಳ್ತೇನೆ, ರಾಮೇನಹಳ್ಳಿ ಜಗನ್ನಾಥ ರಾವ್ ಕನ್ನಡದ ಒಬ್ಬ ಹೊಸ ತಲೆಮಾರಿನ ಶ್ರೇಷ್ಠ ನಿರ್ದೇಶಕ. ನೀವು ಇದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಿತಾರ, ಬಹಳ ಅಪರೂಪದಲ್ಲಿ ಒಂದು ಅದ್ಭುತ ತಾಯಿಯ ಪಾತ್ರವನ್ನು ಮಾಡಿದ್ದಾರೆ. ರಾಜೇಶ್ ನಟರಂಗ ಅವರಂತೂ ಬಿಡ್ರಿ, ಇತ್ತೀಚೆಗೆ ಸ್ವಲ್ಪ ಹೊಟ್ಟೆ ಬೆಳೆಸ್ಕೊಂಡಿದ್ದಾರೆ ಅನ್ನೋದು ಬಿಟ್ಟರೆ, ರಾಜೇಶ್ ನಟರಂಗ ನಿಜವಾಗಿಯೂ ಅವರ ಪ್ರತಿಭೆಗೆ ಸಿಕ್ಕಂಥ ಒಂದು ಫಲಪ್ರಜ್ಞೆ, ಕನ್ನಡದಲ್ಲಿ ಪಾತ್ರರೂಪಿಯಾಗಿ ದೇವರಣಿಗೂ ಅವರಿಗೆ ಸರಿಯಾದ ಪಾತ್ರ ಸಿಕ್ಕಿಲ್ಲ. ಆದರೆ ಸಿಕ್ಕಿದ ಪಾತ್ರದಲ್ಲಿ ಈ ಮನುಷ್ಯನಿಗೆ ಆಸ್ಕರನ್ನು ಕೊಡಬಹುದು ಅಂತ ನಿಮಗೆ ಮನಸ್ಸಿನಲ್ಲಿ ಒಂದು ಕ್ಷಣ ಹಾದು ಹೋದರೆ, ಅದು ಅವರ ಪಾತ್ರದ ಅಭಿವ್ಯಕ್ತಿಯ ಔಚಿತ್ಯಕ್ಕೆ ಸಿಕ್ಕಂಥದ ಒಂದು ಶೃಂಗ ಸಾರ್ಥಕ್ಯದ ಮಾತು ಅಂತ ಭಾವಿಸ್ತೇನೆ ನಾನು. ಅಂಥ ಅನನ್ಯವಾದಂಥ ಪ್ರತಿಭೆ, ದೌರ್ಭಾಗ್ಯ ಕನ್ನಡದ್ದು ನಾವು ಅವರನ್ನು ಬಳಸ್ಕೊಂಡಿಲ್ಲ. ಇಂಥ ಚಿತ್ರ 1ನೇ ತಾರೀಕಿಗೆ ಬಿಡುಗಡೆ ಆಯಿತು. ಆದರೆ ನಾನು ಕಳೆದ ಆದಿತ್ಯವಾರ ಒಂದು 6-7 ದಿನ ನಂತರ ನೋಡಿದೆ. ಯಾಕೆಂತಂದರೆ ಊರಲ್ಲಿದ್ದೆ, ಪರಿತಪಿಸ್ತಾ ಇದ್ದೆ ನಾನು. ನನಗೆ ವಿಷಯಗಳು ಬರ್ತಾ ಇತ್ತು, ಅದ್ಭುತ ಸಿನಿಮಾ ಅಂತ. ನೋಡಿ, ಈ ಸಿನಿಮಾದನ್ನು ನೋಡಿದರೆ ನೀವು ಒಂದು ಕಥೆಯನ್ನು ಹುಡುಕುವುದು ಹೇಗೆ, ಕಥೆಯನ್ನು ಕಟ್ಟುವುದು ಹೇಗೆ, ಆ ಕಥೆಯ ಪರಿಸರಕ್ಕೆ ತಕ್ಕಾಗಿ ಪಾತ್ರಗಳ ರೂಪದಲ್ಲಿ ಜೀವ ತುಂಬುವಂಥ ಆ ಬದುಕಿನ ಚಿತ್ರಗಳನ್ನು ಕಣ್ಣೆದುರು ಚಿತ್ರಿಸಲಿಕ್ಕೆ ಆಕರವಾಗಿ ಆ ಪಾತ್ರಗಳನ್ನು ಹೇಗೆ ಸೃಷ್ಟಿ ಮಾಡಬೇಕು, ಪಾತ್ರಗಳು ಹೇಗೆ ವರ್ತಿಸಬೇಕು. ಸಂಭಾಷಣೆ, ನಾನು ಹೇಳ್ತಾ ಹೋಗೋದಿಲ್ಲ, ದೀರ್ಘ ಆಗುತ್ತೆ. ಸಂಭಾಷಣೆ ಎಷ್ಟು ಚಂದ, ಸಂಭಾಷಣೆ ಎಷ್ಟು ಚಂದ, ಫ್ರೇಮ್ ಅದು. ಪ್ರತಿಯೊಂದು ದೃಶ್ಯವೂ ಕಾವ್ಯ, ಪ್ರತಿಯೊಂದು ದೃಶ್ಯವೂ ಒಂದು ಸುಂದರವಾದ ಪೇಂಟಿಂಗ್. ನಿಮಗೆ ಭಾವದ ತೀವ್ರತೆಯನ್ನು ಹಿಂಡಿ ಹಿಂಡಿ ಜೇನಿನ ಹಾಗೆ ನಿಮಗೆ ಚಪ್ಪರಿಸಲಿಕ್ಕೆ ಕೊಡುವಂಥ ಒಂದು ಏನಾದರೂ ಚಿತ್ರ ಇದ್ದರೆ, ಕಥೆ ಇದ್ದರೆ, ಚಿತ್ರದ ಆ ನಿರೂಪಣೆ ಇದ್ದರೆ, ಅದು ತೀರ್ಥರೂಪ ತಂದೆಯವರಿಗೆ. ಇಂಥ ಸಿನಿಮಾವನ್ನೇ ಈ ನಾಯಕರು ಯಾರು ಒಂದು ತುಟಿ ಒಡೆಯುವುದಿಲ್ಲಲ್ರಿ. ಕೇವಲ ಧನಂಜಯ್, ನವೀನ್ ಶಂಕರ್, ನಿರೂಪ್ ಭಂಡಾರಿ ಅಂತವ್ರು ಬಿಟ್ಟರೆ ಒಬ್ಬನೇ ಒಬ್ಬ ಮನುಷ್ಯ ಒಂದು ಟ್ವೀಟ್ ಮಾಡಿಲ್ಲ, ಒಂದೇ ಒಂದು ಸಂದೇಶ ಕಳಿಸಿಲ್ಲ. ಏನು ರೋಗ ಆಗಿದೆ ಇವರಿಗೆ? ಕನ್ನಡದ ಸಿನಿಮಾ ಗೆದ್ರೆ ಕನ್ನಡ ಚಿತ್ರರಂಗ ಉಳಿತದೆ. ಪ್ರತಿಯೊಬ್ಬರು ಹೊಸಬರು, ಎಲ್ಲರೂ ಇದೇ ಸಂಕರವನ್ನು ದಾಟಿ ಬಂದವರು. ಥಿಯೇಟರ್ ಇಲ್ಲ, ಜನ ಇಲ್ಲ, ಸಿನಿಮಾ ಚೆನ್ನಾಗಿದೆ ಅಂತಾರೆ, ನೋಡಬೇಕು ಅಂತ ಜನ ಹೊರಟಾಗ ಥಿಯೇಟರ್ಗೆ ಇಲ್ಲಿ ಸಿನಿಮಾನೇ ಇರುವುದಿಲ್ಲ. ಇಂಥ ಪರಿಸ್ಥಿತಿ. ಆಮೇಲೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮಾಫಿಯಾ ಏನು ಅಂತಂದರೆ, ಈ ಮಹಾನ್ ನಟರು
ಅವ್ರ ಹಿಂದೆ ಇದ್ದಂಥ ಪಟಾಲಮ್ಮು ಕೈ ಬಾಯಿ ಮನೆ ಮನಸ್ಸು ಸುಟ್ಟುಕೊಂಡು ಬೀದಿ ಬಂದರೂ ಕೂಡ ಅವರು ಜಪ ಮಾಡುವಂಥ ಈ ನಾಚಿಕೆ ಇಲ್ಲದೆ ಇದ್ದಂಥ ನಿರ್ಮಾಪಕರು, ಸ್ವಾಭಿಮಾನ ಇಲ್ಲದೆ ಇದ್ದಂಥ ನಿರ್ಮಾಪಕರು, ನಮ್ಮ ಸಾವಿಗೆ ನಾಳೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದರೆ ಇದೇ ಮುಟ್ಟಾಳರ ಕಾರಣ ಅನ್ನುವಂಥ ಯಾವ ಪ್ರಜ್ಞೆಯೂ ಇಲ್ಲ. ಯಾವುದೇ ಒಂದು ಪ್ರೊಫೆಷನಲ್ ಆಗಿ ಇವತ್ತು ಕೋಟಿ ಕೋಟಿ ಹಣ ತೆಗೆದುಕೊಳ್ಳುವಂಥ ಯಾವ ನಾಯಕರಿಗೂ ಒಂದು ಪಾತ್ರ ಪ್ರಜ್ಞೆ ಇಲ್ಲ. ಚಿತ್ರಕಥೆಯ ಬಗ್ಗೆ ಕಥೆಯ ಬಗ್ಗೆ ಒಂದು ತೀರ ಅವಜ್ಞೆ. ಕತೆ ಗೀತೆಗೆ ಎಂಥದ್ದಾದರೂ ಇರಲಿ, ನಮಗೆ ದುಡ್ಡು ಕೊಡಿ, ಶೇರ್ ಕೊಡಿ. ವ್ಯವಹಾರಕ್ಕೆ ಇಳಿದಿದ್ದೇವೆ ನಾವು. ಒಂದು ಕಡೆ ಆ್ಯಡು, ಒಂದು ಕಡೆ ಇದು, ಒಂದು ಕಡೆ ಅದು. ನಮಗೆ ದುಡ್ಡು ದುಡ್ಡು ದುಡ್ಡು. ನೆಲದಿಂದ ಕಷ್ಟದಿಂದ ಬಂದಂಥ ಇವತ್ತು ಗಗನಕ್ಕೆ ಏರಿದಂಥ ನಿರ್ದೇಶಕ ನಟರ ಕಥೆಯೂ ಇದೆ. ಅವರು ಕೂಡ ನೆಲದ ಮೇಲಿಲ್ಲ. ಇವತ್ತು ನಮ್ಮ ಶೆಟ್ರ್ ಗ್ಯಾಂಗು ಒಳ್ಳೆ ಹುಡುಗರು ಕನ್ನಡ ಚಿತ್ರರಂಗದ ಆತ್ಮಾಭಿಮಾನದ ಒಂದು ಪ್ರಶ್ನೆಯನ್ನ ಇವತ್ತು ಗಂಭೀರವಾಗಿ ಹುಟ್ಟುಹಾಕಿ ಸಿನಿಮಾ ಅಂದ್ರೆ ಇದ್ರಿ, ಸಿನಿಮಾ ಅಂದ್ರೆ ಹೀಗೆ ಅಂತ ತೋರಿಸ್ಕೊಟ್ಟಂತ ಹುಡುಗರು, ಅಭಿಮಾನದ ಹುಡುಗರು. ಆದ್ರೆ ಅವರು ಕೂಡ ಹಾದಿ ತಪ್ತಾ ಇದ್ದಾರೆ. ಅವರು ಇದೇ ಕಷ್ಟದಿಂದ ಬಂದರು, ನೋವಿಂದ ಬಂದರು, ಹತಾಶರಾಗಿದ್ರು, ಬೀದಿ ಬೀದಿ ಅಲೆದ್ರು. ಈ ಎಲ್ಲ ಮಹಾನ್ ನಟರು, ಈ ಮಹಾನ್ ನಿರ್ದೇಶಕರು, ನಿರ್ಮಾಪಕರು, ಇವರಿಗೆಲ್ಲರಿಗೂ ಈ ಶೆಟ್ರ್ ಗ್ಯಾಂಗಲ್ಲಿ ಇದ್ದವ್ರು ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸಿದವ್ರೆ. ಕೊನೆಗೆ ಅವರೇ ತಮ್ಮ ಕಾಲ ಮೇಲೆ ತಾವು ನಿಲ್ಲಕ್ಕೆ ಪ್ರಯತ್ನ ಮಾಡಿದ್ರು. ಅವರೇ ತಮ್ಮ ಪುಡಿಗಾಸುಗಳನ್ನು ಹಾಕಿ ಸಿನಿಮಾ ಮಾಡಿದ್ರು. ನಾವು ಏನು ಅಂತ ತೋರಿಸ್ಕೊಟ್ರು. ಅಂಥವರಾದರೂ ದಯವಿಟ್ಟು ಈ ತೀರ್ಥರೂಪ ತಂದೆಯವರಿಗೆ ಸಿನಿಮಾದ ಬಗ್ಗೆ ಮಾತಾಡ್ರಿ. ನಿಮ್ಮ ಸಹೋದ್ಯೋಗಿರ್ರಿ ಅವನು ಮುಂದೊಂದಿನ ನಿಮ್ಮ ಇಡೀಯದ ನಿಮ್ಮನ್ನು ಮೀರಿಸಿ ಬೆಳೆಯುವ ತಾಕತ್ತನ್ನ ಇದೇ ರಾಮೇನಹಳ್ಳಿ ಜಗನ್ನಾಥರಾವ್ ಹೊಂದಿದ್ದಾನೆ ಅನ್ನೋದನ್ನು ನಾನು ಎದೆ ತಟ್ಟಿ ಹೇಳ್ತೇನೆ. ದಯವಿಟ್ಟು ಅವನ ಬಗ್ಗೆ ಮಾತಾಡಿ, ಅವನ ಸಿನಿಮಾವನ್ನು ನಿಲ್ಲಿಸಿ, ಅವನ ಸಿನಿಮಾವನ್ನು ಗೆಲ್ಲಿಸಿ. ಅದು ಕನ್ನಡ ಚಿತ್ರರಂಗದ ಗೆಲುವು, ಅದು ಕನ್ನಡ ಚಿತ್ರರಂಗದ ಒಂದು ನೈಸರ್ಗಿಕವಾದ ಗೆಲುವು. ಯಾವುದೇ ರೀತಿಯ ಸುಳ್ಳು ಹೇಳಿ ಇನ್ನೇನೋ ಮಾಡಿ ತರುವ ಗೆಲುವು ಅದಕ್ಕೆ ಬೇಕಾಗಿಲ್ಲ. ಕುಟುಂಬ ಬರ್ತಾ ಇದೆ. ಕಳೆದ ವಾರ 20 ಶೋ ಹೌಸ್ಫುಲ್ ಆಗಿದೆ. ಯಾವುದೇ ಮಾಲ್ಗಳಲ್ಲಿ ಸರಿಯಾಗಿ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಸಿಂಗಲ್ ಥಿಯೇಟ್ರಲ್ಲೂ ಸರಿಯಾಗಿ ಅವಕಾಶ ಕೊಡ್ತಾ ಇಲ್ಲ. ಮೌತ್ ಟಾಕ್ ಇಂದ ಜನ ಬರ್ತಾ ಇದ್ದಾರೆ. ಕಾಲೇಜ್ ಹುಡುಗರಿಗೆ ಬಹುಶಃ ತೀರ್ಥರೂಪ ತಂದೆಯವರಿಗೆ ಅನ್ನುವಂಥ ಕಾರಣಕ್ಕಾಗಿ ಸಿನಿಮಾವನ್ನ ಅವರು ಹೆಚ್ಚು ನೋಡ್ತಾ ಇಲ್ವೋ ಏನೋ ನಂಗೆ ಗೊತ್ತಿಲ್ಲ. ಆದರೆ ನೆನಪಿಡಿ, ಕಾಲೇಜ್ ಹುಡುಗರಿಗೆ, ಯೂತ್ಗಳಿಗೆ ಒಂದು ಮಾತನ್ನು ಹೇಳಬೇಕು ನಾನು. ದಯವಿಟ್ಟು ನಿಮಗೆ ಸಿನಿಮಾದ ಪ್ರೀತಿ ಇದ್ರೆ, ಒಂದು ಒಳ್ಳೆಯ ಕೃತಿಮೌಲ್ಯದ ಸಿನಿಮಾ ನೋಡಬೇಕು ಅಂತಿದ್ರೆ ಅಷ್ಟು ಬೇಡ. ನಿಮ್ಮ ಒಳಗಡೆನೆ ನಿಮ್ಮ ಬದುಕನ್ನ, ನಿಮ್ಮ ಒಳಗಡೆನೆ ನಿಮ್ಮ ಭಾವ ತೀವ್ರತೆಯನ್ನ, ನಿಮ್ಮ ಒಳಗಡೆನೆ ಬದುಕಿನ ಸಮಾಜದ ವಿಷಣ್ಣತೆಯನ್ನ, ನಮ್ಮಿಂದ ನಮಗೆ ಗೊತ್ತಾಗದೇನೆ ಆಗಬಹುದಾದಂಥ ತಪ್ಪುಗಳನ್ನ, ಸ್ನೇಹವನ್ನು ಕೂಡ ಸೆಕ್ಸ್ ಅಂತ ಭಾವಿಸಿ ನಮ್ಮ ಹೆತ್ತವರ ಮೇಲೆ ನಾವು ಒಂದು ಸಂಶಯದ ದೃಷ್ಟಿಯನ್ನ ನೆಟ್ಟಾಗ ಆಗುವ ಅನಾಹುತ ಏನು, ಇವೆಲ್ಲವನ್ನ ನೀವು ನಿಮ್ಮನ್ನು ಸಿನಿಮಾದ ಒಳಗಡೆ ಒಂದು ಭಾವ ಪ್ರಧಾನವಾದ ಪಾತ್ರವಾಗಿ ಚಿತ್ರಿಸಿಕೊಂಡು ಆ ಸಿನಿಮಾವನ್ನು ಆಸ್ವಾದಿಸಬೇಕೋ. ಒಂದು ಒಳ್ಳೆಯ 2.25 ಗಂಟೆ ನಿಮ್ಮ ಮೈ ಮನಸ್ಸು ಹೃದಯ ಕಲಕಿ ನೀರಾಗಿ ಹರಿದು ಕೊನೆಗೂ ಒಂದು ಸಾರ್ಥಕ್ಯದ ಭಾವವನ್ನು ಹೊಂದಬೇಕಾ? ದಯವಿಟ್ಟು ತೀರ್ಥರೂಪ ತಂದೆಯವರಿಗೆ ನೋಡಿ. ಅಲ್ಲಿ ಬದುಕಿದೆ, ಭಾವ ಇದೆ. ಆ ಬದುಕು ಭಾವದ ಮಧ್ಯೆಯ ಸಂಘರ್ಷ ಇದೆ. ಆ ಸಂಘರ್ಷದಲ್ಲಿ ಎಲ್ಲೋ ಅತಳವಿತಳ ಪಾತಾಳದಲ್ಲಿ ಅಡಗಿರುವಂಥ ಒಂದು ಸತ್ಯದ ಬಿಂದು ಇದೆ. ಅದಕ್ಕೆ ಗರುಡು ಪಾತಾಳ ಹಾಕಿ ತೆಗೆಯುವ ಆ ಮನಸ್ಸನ್ನು ನಾವು ಹೊಂದಬೇಕಾಗಿದೆ. ಬದುಕು ಅಂದ್ರೆ ಏನು? ಹೆತ್ತವರು ಅಂದ್ರೆ ಏನು? ತಂದೆ ಅಂದ್ರೆ ಆಕಾಶ, ತಂದೆ ಅಂದ್ರೆ ಆಸ್ತಿ, ತಂದೆ ಅಂದ್ರೆ ಒಂದು ಭಾವ, ತಂದೆ ಅಂದ್ರೆ ಒಂದು ಭರವಸೆ. ಅದಕ್ಕೆ ಪಿಲ್ಲರ್ ಆಗಿ ನಿಲ್ಲುವಂಥವಳು ತಾಯಿ. ಆ ತಾಯಿಯ ಇಡೀಯದಾದಂಥ ಒಂದು ಒಳಗುದಿಯನ್ನು ಅರ್ಥ ಮಾಡ್ಕೊಳ್ಳದೇನೆ ನಾವು ಈ ಬದುಕನ್ನು ಎಷ್ಟು ತಪ್ಪಾಗಿ ಅರ್ಥೈಸ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತಿನ ಕಥೆ ಏನು ಅಂತಂದರೆ ಪ್ರೀತಿ, ಲವ್. ನನಗೆ ಸಿಕ್ಕದೇ ಇದ್ದರೆ ಕೊಚ್ಚಾಕು, ಕೊಲೆ ಮಾಡು. ಆದರೆ ಇಲ್ಲಿ ಒಂದು ಪ್ರೀತಿಯನ್ನು ತೋರಿಸಿದ್ದಾರೆ. ಯಾವ ರೀತಿ ಅಂತಂದರೆ ವಂಡರ್. ರಚನಾ ಎಷ್ಟು ಚಂದ, ಎಷ್ಟು ಮುದ್ದಾಗಿ ಮಾಡಿದ್ದಾಳೆ. ಅದರ ಜೊತೆಗೆ ನಿಹಾರ್ ಮುಕೇಶ್ ಅನ್ನುವಂಥ ರಂಗಭೂಮಿ ಹಿನ್ನೆಲೆ, ಹೊಸ ಹುಡುಗ, ಪ್ರಥಮ ಚಿತ್ರ. ಆದರೆ ಪ್ರಥಮ ಚಿತ್ರ ಅಂತ ಎಲ್ಲಿಯೂ
ನಿಮಗೆ 1 ಇಂಚ್ ಅನ್ನಿಸೋದಿಲ್ಲ, ಅಷ್ಟು ಇಂಟೆನ್ಸಿವ್ ಆಗಿ. ಆಮೇಲೆ ಕ್ಲೈಮ್ಯಾಕ್ಸ್ ಇರ್ಬೋದು, ಇಂಟರ್ವಲ್ ಇರ್ಬೋದು. ಸತ್ಯವಾಗಿ ಹೇಳ್ತೇನೆ, ಈ ಸಿನಿಮಾದ ಬಗ್ಗೆ ನಾನು ಗಂಟೆಗಟ್ಟಲೆ ಮಾತಾಡಬಲ್ಲೆ. ನಿಮಗೆ ಅತಿಶಯೋಕ್ತಿ ಅಂತ ಅನಿಸ್ಬೋದು, ಆದರೆ ಸತ್ಯವಾಗಿ ಹೇಳ್ತೇನೆ, ಯಾವುದೇ ರೀತಿಯಲ್ಲೂ ನಾನು ಬಳಸಿದ ಪ್ರತಿಯೊಂದು ಶಬ್ದಕ್ಕೂ ನಾನು ಅದಕ್ಕೆ ಜವಾಬ್ದಾರನಿದ್ದೇನೆ. ರಾಮೇನಹಳ್ಳಿ ಜಗನ್ನಾಥ ರಾವ್ ಅಂತ ನಿರ್ದೇಶಕರು ಕನ್ನಡದಲ್ಲಿ ಬರಬೇಕು. ಕತೆ ಕಟ್ಟುವುದು ಹೇಗೆ ಅಂತ ತಿಳ್ಕೊಳ್ಳಿ. ಈ ದೊಡ್ಡ ದೊಡ್ಡ ನಿರ್ದೇಶಕರು, ಮಹಾನ್ ನಿರ್ದೇಶಕರು ಅಂತ ಈ ಮಹಾನ್ ನಟರ ಬಾಯಲ್ಲಿ ಬಂದುಬಿಟ್ರೆ ಅದು ಒಳ್ಳೆ ನಿರ್ದೇಶಕ ಅಂತ ಆಗೋದಿಲ್ಲ, ನೆನಪಿಡಿ. ನೀವು ಸಿನಿಮಾದ ಮೂಲಕ ತೋರಿಸಿ, ಕಥೆಯನ್ನು ಆಯುವಲ್ಲಿ ಪ್ರಥಮ ನಿಮ್ಮ ಸಕ್ಸಸ್ ಇರುವುದೇ ಒಬ್ಬ ನಿರ್ದೇಶಕನದ್ದು ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ, ಮತ್ತೆ ಪಾತ್ರವನ್ನು, ಆ ಪಾತ್ರಧಾರಿಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ ಮತ್ತು ಅವರನ್ನು ಹೇಗೆ ದುಡಿಸ್ಕೊಳ್ತೀರಿ. ಈ ಸಣ್ಣ ವಯಸ್ಸಿನ ಈ ನಿರ್ದೇಶಕ ಆ ಹಿರಿಯ ನಟರನ್ನ, ಕಿರಿಯ ಕಲಾವಿದರನ್ನ ಬಳಸ್ಕೊಂಡ ರೀತಿ, ಅಲ್ಲಿ ಒಂದು ಫೈಟ್ ತರುವುದಕ್ಕೂ ಒಂದು ಅದಕ್ಕೆ ಆಧಾರದಂಥ ಕಾರ್ಯಕಾರಣವನ್ನು ಆ ಸಂದರ್ಭದೊಳಗೆ ಸಿದ್ಧಿಸುವ ರೀತಿ, ಕ್ರೋಢೀಕರಿಸುವ ರೀತಿ, ನಮ್ಮನ್ನು ಕನ್ವಿನ್ಸ್ ಮಾಡುವ ರೀತಿ, ಆ ಕ್ಲೈಮ್ಯಾಕ್ಸ್ ಎಂಥ ಚಂದರಿದು. ಯಾವುದೇ ಒಬ್ಬ ನಿರ್ದೇಶಕ ಆದರೂ ಅದನ್ನು ಇನ್ನೇನೋ ಮಾಡಿ ನಮ್ಮ ಹಳೆ ಕಾಲದ ಸಿನಿಮಾದಾಗೆ ಶುಭಮ್ ಅಂತ ಬೋರ್ಡ್ ಹಾಕಿ ನಮಗೆ ಕಳಿಸ್ತಿದ್ರು. ಒಬ್ಬ ಪತ್ರಕರ್ತನಾಗಿ ಕೂಡ ಹಲವು ನಮ್ಮ ಮಧ್ಯೆ ಇದ್ದಂಥ ಪತ್ರಕರ್ತರ ನೇಚರನ್ನು ನೆನಪಿಸುವ ಮತ್ತು ಅವರ ವೈಕಲ್ಯ ಮತ್ತು ವಿಕಾರವನ್ನು ನೆನಪಿಸಿ ನಮಗೆ ಮನಸ್ಸು ಒಂಥರ ಹೇಸಿಗೆ ಅನ್ನುವ ರೀತಿಯಲ್ಲಿ, ತಟ್ಟುವ ಮುಟ್ಟುವ ರೀತಿಯಲ್ಲಿ ಆ ಪಾತ್ರವನ್ನು ಕಡೆದು ಕಟ್ಟಿ ಆ ಪಾತ್ರಧಾರಿ ಅಷ್ಟು ಚೆನ್ನಾಗಿ ಅದನ್ನು ನಿರ್ವಹಿಸಿ ಪ್ರತಿ ಒಂದು ಪಾತ್ರವು ಮುತ್ತು ಮುತ್ತು ಪೋಣಿಸಿದಾಗೆ ಮುತ್ತು ಪೋಣಿಸಿದ್ದಾರೆ. ಪ್ರತಿಯೊಂದು ದೃಶ್ಯವನ್ನು ಅಷ್ಟು ಚೆನ್ನಾಗಿ ಮಾತು, ಕತೆ, ಚಿತ್ರಕಥೆ, ನಿರೂಪಣೆ, ಅದಕ್ಕೆ ಸುಂದರವಾದಂಥ ಚೌಕಟ್ಟು, ಛಾಯಾಗ್ರಹಣ, ಆಮೇಲೆ ಎಂತೆಂಥ ದೃಶ್ಯಗಳನ್ನು, ಎಂತೆಂಥ ಒಂದು ಪರಿಸರವನ್ನು ಆಯ್ಕೆ ಮಾಡಿಕೊಂಡದ್ದು. ಆ ಮೇಘಾಲಯದಲ್ಲೆಲ್ಲೋ ಹೋಗ್ತಾರೆ, ಅಲ್ಲೊಂದು ಪಾತ್ರ ಬರುತ್ತೆ. ಆ ಪಾತ್ರ ಕೂಡ ಇವತ್ತಿಗೂ ನನಗೆ ನೆನಪಿದೆ, ಮರೆಯಲಿಕ್ಕಾಗೋದಿಲ್ಲ. ಸಣ್ಣ ಪಾತ್ರ, ಆದರೆ ಎಷ್ಟು ಚಂದ. ಸಮಗ್ರವಾದ ಚಿತ್ರ, ಸಮರ್ಥವಾದ ಚಿತ್ರ. ಇಡೀ ಭಾವ, ಬದುಕು, ಇವತ್ತಿನ ಸಮಾಜ, ಇವತ್ತಿನ ಯೂತು ಯಾವ ದಾರಿಯಲ್ಲಿ ಸಾಗ್ತಾ ಇದೆ, ಬದುಕನ್ನು ಹೇಗೆ ಭಾವಿಸ್ತಾ ಇದೆ ಅನ್ನೋದಕ್ಕೆ ಒಂದು ಒಳ್ಳೆಯ ಸಾಕ್ಷ್ಯಚಿತ್ರದ ರೀತಿಯಲ್ಲಿ ಅದು ಮೂಡಿ ಬಂದಿದೆ. ಆದರೆ ಒಂದು ಸಿನಿಮಾ ಹೇಗಿರಬೇಕು ಅನ್ನೋದಕ್ಕೆ ಅದು ಕೂಡ ಒಂದು ಸಾಕ್ಷ್ಯ ಪ್ರಜ್ಞೆ. ಇಡೀ ತಂಡಕ್ಕೆ ಅಭಿನಂದಿಸ್ತೇನೆ ನಾನು. ಎಲ್ಲಿಯೂ ಒಂದು ಕೊಳಕಿಲ್ಲ, ಎಲ್ಲಿಯೂ ಒಂದು ಹುಳುಕಿಲ್ಲ, ಎಲ್ಲಿಯೂ ಒಂದು ನೀವು ಪ್ರಶ್ನೆ ಮಾಡುವಂಗಿಲ್ಲ. ಅಷ್ಟು ಸುಂದರವಾಗಿ ಪೋಣಿಸಿದ ಮತ್ತು ಆ ಸಿನಿಮಾ ನೋಡಿ ನಮ್ಮ ಬದುಕನ್ನು ನಾವೇ ನೋಡಿಕೊಳ್ಳುವ ಒಂದು ಸಿನಿಮಾ ಏನಾದರೂ ಕೊಡಬೇಕಲ್ಲ. ಸಿಗರೇಟ್ ಕೊಟ್ಟರೆ ಆಗೋದಿಲ್ಲ, ರಕ್ತ ಕೊಟ್ಟರೆ ಆಗೋದಿಲ್ಲ, ಕೊಲೆ ಕೊಟ್ಟರೆ ಆಗೋದಿಲ್ಲ, ಯಾವ್ಯಾವುದೋ ದೊಡ್ಡ ಗನ್ ಕೊಟ್ಟರೆ ಆಗೋದಿಲ್ಲ, ಅಥವಾ ಏನೇನೋ ನಾವು ಪುರಾಣದ ಕಥೆಯನ್ನು ಇಟ್ಕೊಂಡು ಮಾಡ್ತೇವೆ ಅಂತೇಳಿ ಅದನ್ನು ಇಡೀಯದಾಗಿ ಹ್ಯಾಂಡಲ್ ಮಾಡಲಿಕ್ಕಾಗದೇನೆ ಒದ್ದಾಡುವ ಪರಿಸ್ಥಿತಿಯೂ ಇಲ್ಲ. ಎಲ್ಲಿಯೂ ನಿಮಗೆ ಹೀಗಿರಬಹುದಿತ್ತು ಅಂತ ಅನ್ನಿಸುವುದೇ ಇಲ್ಲ. ಅದು ಎಷ್ಟರ ಮಟ್ಟಿಗೆ ನಮ್ಮ ಮೈ ಮನಸ್ಸನ್ನು ಆವರಿಸ್ತದೆ ತೀರ್ಥರೂಪ ತಂದೆಯವರಿಗೆ ಅಂತಂದರೆ, ಆ ಹೆಸರಿಟ್ಟದ್ದೂ ನನಗೆ ಖುಷಿ ಕೊಟ್ಟದ್ದೇ. ಕೆಲವರಿಗೆ ಅದು ಆಡ್ ಅಂತ ಅನಿಸ್ಬೋದು, ಆದರೆ ಆ ಹೆಸರು ಆ ಸಿನಿಮಾಕ್ಕೆ ಎಂಥ ಒಂದು ಹೊಂದಿಕೊಳ್ತದೆ, ಆ್ಯಪ್ಟ್ ಆಗಿದೆ ಅಂತಂದರೆ ನೀವು ಆ ಸಿನಿಮಾ ನೋಡಿದ ಮೇಲೆ ಹೇಳ್ತೀರಿ, ಈ ಹೆಸರಲ್ಲದೆ ಬೇರೆ ಯಾವ ಹೆಸರನ್ನು ಅದಕ್ಕೆ ಇಟ್ಟರೆ ಆಗ್ತಿರ್ಲಿಲ್ಲ. ಅಷ್ಟು ಚಂದ, ಅಷ್ಟು ಸುಂದರ. ದಯವಿಟ್ಟು ಕನ್ನಡಿಗರೇ, ಯುವಕರೇ, ಯುವತಿಯರೇ, ಹೆತ್ತವರು ಮುಖ್ಯವಾಗಿ ಕುಟುಂಬದ ಎಲ್ಲ ಸಂಬಂಧಗಳನ್ನು ಇವತ್ತು ಕಳ್ಕೊಳ್ತಾ ಇದ್ದೇವೆ. ಒಂದು ಬದುಕಲ್ಲಿ ಸಂಬಂಧಗಳು ಎಷ್ಟು ಮುಖ್ಯ, ಮಾನವ ಸಂಬಂಧ, ಮನುಷ್ಯ ಸಂಬಂಧ, ಹೃದಯದ ಸಂಬಂಧ, ತಾಯಿ ತಂದೆ ಅನ್ನುವಂಥ ಈ ರಕ್ತ ಸಂಬಂಧ ಎಷ್ಟು ಮುಖ್ಯ ಅನ್ನೋದನ್ನು ಈ ಸಿನಿಮಾ ನಿಮಗೆ ತೋರಿಸ್ಕೊಡುತ್ತೆ. ಅದು ವರ್ತಮಾನದ ತೀರ ಜರೂರತ್ತು. ಒಂದು ಸಿನಿಮಾ, ಒಂದು ಕೃತಿ, ಒಂದು ಸಾಹಿತ್ಯ, ಒಂದು ಕಾವ್ಯ, ಒಂದು ಅಭಿವ್ಯಕ್ತಿಯ ಪ್ರತಿಯೊಂದು ಪ್ರಾಕಾರಗಳು ಬದುಕಿಗೆ ಸಂವಾದಿಯಾಗಿರಬೇಕು. ಕನ್ನಡದ ನಿರ್ದೇಶಕರು, ಕನ್ನಡದ ಮಹಾನ್ ನಾಯಕರು ತೀರ್ಥರೂಪ ತಂದೆಯವರಿಗೆ ಒಂದ್ಸರಿ ನೋಡಿ. ನಿಮ್ಮ ತಂದೆಯವರ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ನಂಗೆ ಗೊತ್ತಿಲ್ಲ. ತೀರ್ಥರೂಪ ತಂದೆಯವರ ಬಗ್ಗೆ ಒಂದು ಪ್ರೀತಿ ಇಟ್ಟು ಆ ಸಿನಿಮಾ ನೋಡಿ. ಹೊಸ ನಿರ್ದೇಶಕನನ್ನು ಪ್ರೋತ್ಸಾಹಿಸಿ.
ಸಿನಿಮಾ ನೆಲದಿಂದ ಅನ್ನ ತಿಂದದ್ದ ಋಣಪ್ರಜ್ಞೆಯನ್ನು ಕನಿಷ್ಠ ಮಟ್ಟದಲ್ಲಿ ನಿಮಗೆ ತೀರಿಸಬೇಕು ಅಂತಿದ್ರೆ ಇಂಥ ಹೊಸ ತಲೆಮಾರಿನವರೊಟ್ಟಿಗೆ ಕೈ ಜೋಡಿಸಿ ಅವರನ್ನು ಅಭಿನಂದಿಸಿ ಅವ್ರು ನಿಮ್ಮನೆ ಬಂದು ಕಾಯಬೇಕಾಗಿಲ್ಲ, ನಿಮ್ಮ ಕಾಲಿಡಬೇಕಾಗಿಲ್ಲ, ನಿಮಗೆ 100 ಫೋನ್ ಹೊಡಬೇಕಾಗಿಲ್ಲ. ನನ್ನಂಥ ಯಾವುದೋ ಒಂದು ಪತ್ರಕರ್ತನಿಗೆ ಪರಿಚಯ ಇದೆ ಅಂತೇಳಿ ಸರ್ ಅವ್ರಿಗೊಂದು ಹೇಳಿ, ಸರ್ ಇವ್ರಿಗೊಂದು ಹೇಳಿ, ಒಂದು ಸಣ್ಣ ವಿಡಿಯೋ ತುಣುಕು ಕಳಿಸ್ಲಿಕ್ಕೆ ಹೇಳಿ ಅಂತ ಗೋಗರೆಯಬೇಕಾದಂಥ ಪರಿಸ್ಥಿತಿಯನ್ನು ತಂದುಕೊಂಡು ನಿಮ್ಮನ್ನೇ ನೀವು ನಾಚಿಕೆಗೆಟ್ಟವರಾಗಿ ಅಂದುಕೊಳ್ಬೇಡಿ ಮತ್ತು ಅದನ್ನು ಚಿತ್ರಿಸಬೇಡಿ. ಕನ್ನಡದ ನೆಲಕ್ಕೆ ದಕ್ಕು ಹಾಗೆ ಬದುಕಿ. ಈ ಹುಡುಗ ಯಾರನ್ನು ಬೇಡಿಲ್ಲ, ಸ್ವಾಭಿಮಾನಿ ಅವನು. ಆದದ್ದಾಗತ್ತೆ. ನಾನು ಒಳ್ಳೆ ಸಿನಿಮಾ ಮಾಡಿದ್ದೇನೆ, ಜನ ಇವತ್ತಲ್ಲ ನಾಳೆ ಕೈ ಹಿಡಿತಾರೆ. ಎಸ್, 2ನೇ ವಾರ ಜನ ಕೈ ಹಿಡಿತಾ ಇದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬರು ಕನ್ನಡದ ಪ್ರೀತಿ ಇದ್ದವರು, ಕನ್ನಡದ ಸಿನಿಮಾದ ಪ್ರೀತಿ ಇದ್ದವರು, ಹೊಸ ತಲೆಮಾರಿನ ಬಗ್ಗೆ ಭರವಸೆ ಇದ್ದವರು, ಮತ್ತೆ ತಮಿಳ್ನಲ್ಲಿ ಚೆನ್ನಾಗಿ ಬರುತ್ತೆ, ತೆಲುಗಿನಲ್ಲಿ ಚೆನ್ನಾಗಿ ಬರುತ್ತೆ, ಮಲಯಾಳಂನವರು ಅದ್ಭುತ, ಮರಾಠಿ ಅವರು ಅನನ್ಯ, ಬೇರೆ ಬೇರೆ ಭಾಷೆಯಲ್ಲಿ ಏನೇನು ಸಿನಿಮಾ ಬರ್ತದೆ ಅಂತ ನೋಡುವಂಥ ಈ ಕನ್ನಡದ ಮನಸ್ಸುಗಳೇ, ದಯವಿಟ್ಟು ಕನ್ನಡದಲ್ಲೂ ಒಳ್ಳೆ ನಿರ್ದೇಶಕರಿದ್ದಾರೆ, ಕನ್ನಡದಲ್ಲೂ ಒಳ್ಳೆ ಕಾವ್ಯ ಸದೃಶವಾದಂಥ ಸಿನಿಮಾ ಮಾಡುವರಿದ್ದಾರೆ, ಕನ್ನಡದಲ್ಲೂ ಕಮಿಟೆಡ್ ಆಗಿ ಸಿನಿಮಾ ಅಂದರೆ ಉಸಿರಾಡುವಂಥ ಜನಗಳಿದ್ದಾರೆ, ನಿರ್ದೇಶಕರಿದ್ದಾರೆ. ಅದು ಹೊಸ ತಲೆಮಾರಿನಲ್ಲಿದೆ. ಹಳೆ ತಲೆಮಾರಿನಿಂದ ಸಿನಿಮಾ ಚಿತ್ರರಂಗ, ಕನ್ನಡ ಚಿತ್ರರಂಗ ಮುಂದಿನ ದಿನಗಳಲ್ಲಿ ಉಳಿಯುವುದಿಲ್ಲ, ನೆನಪಿಡಿ. ಅದರ ಸಾವಿನ ಎಲ್ಲ ಸೂಚನೆಗಳನ್ನು ಬರುವ ದೊಡ್ಡ ದೊಡ್ಡ ಸಿನಿಮಾಗಳು ಕೊಡ್ತಾ ಇದೆ. ಎಲ್ಲರಿಗೂ ತಲೆಗೆ ಅಡರಿದೆ, ಅಹಂಕಾರದಲ್ಲಿ ಅವರು ಉನ್ಮತ್ತರಾಗಿದ್ದಾರೆ, ನೆನಪಿಡಿ. ಅಹಂಕಾರದಲ್ಲಿ ಯಾವ ಅಭಿವ್ಯಕ್ತಿಯೂ ಸುಶ್ರಾವ್ಯವಾಗಿ ಬರುವುದಿಲ್ಲ, ಹಸಿವಿನಲ್ಲಿ ಬರ್ತದೆ. ನಿಮಗೆ ಆರ್ಥಿಕವಾದ ಹಸಿವು ಇಂಗಬಹುದು, ಆದರೆ ಸೃಜನಾತ್ಮಕವಾದ ಹಸಿವು ಇಂಗಬಾರ್ದು. ಮತ್ತು ನಮ್ಮ ಕಲ್ಚರನ್ನು, ನಮ್ಮ ಬದುಕನ್ನು ಬಿಟ್ಟುಕೊಡಬಾರ್ದು. ಆ ವಿಷಯದಲ್ಲಿ ರಿಷಬ್ ಶೆಟ್ಟಿ ಗ್ರೇಟು. ಅವ್ರು ಹೊಡೆ ಬಡಿ ಕಡಿ ಮಾಡ್ತಾ ಇಲ್ಲ. ಪ್ರಾಥಮಿಕ ಶಾಲೆ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಅವರು ಮಾಡಿದ ಎಲ್ಲ ಸಿನಿಮಾಗಳು ಬದುಕಿನ ಆವರಣದ ಒಳಗಡೆ ಇದೆ. ಬದುಕಿನ ಆವರಣದ ಒಳಗಡೆ ಇದ್ದಾಗಲೇ ಸಿನಿಮಾ ಜನಕ್ಕೆ ಎಷ್ಟು ಇಷ್ಟ ಆಗುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಸೂ ಫ್ರಮ್ ಸೋ ಸಾಕ್ಷಿ. ತೀರ್ಥರೂಪ ತಂದೆಯವರಿಗೆ ಸಿನಿಮಾವನ್ನು ನೀವು ನೋಡಿಲ್ಲ ಅಂತಾದರೆ, ನೀವು ಅದರ ಬಗ್ಗೆ ಆಸಕ್ತಿ ಹೊಂದಿ ಥಿಯೇಟ್ರಿಗೆ ಹೋಗಿಲ್ಲ ಅಂತಾದರೆ ನೀವು ಕನ್ನಡದ ಪ್ರೇಕ್ಷಕರೇ ಅಲ್ಲ, ಇದು ಮಾತ್ರ ಗ್ಯಾರಂಟಿ. ದಯವಿಟ್ಟು ಈ ಸಿನಿಮಾವನ್ನು ನೋಡಿ, ಈ ಸಿನಿಮಾವನ್ನು ಗೆಲ್ಲಿಸಿ. ಯಾಕೆಂದರೆ ಕೃತಿ ಮೌಲ್ಯ ಇದೆ, ಭಾವ ಮೌಲ್ಯ ಇದೆ, ಸಾಮಾಜಿಕ ಮೌಲ್ಯ ಇದೆ, ಸಾಂಸ್ಕೃತಿಕ ಮೌಲ್ಯ ಇದೆ, ಮುಖ್ಯವಾಗಿ ಸಂಬಂಧಗಳ ಮೌಲ್ಯ. ಯುವ ತಲೆಮಾರಿನಿಂದ ಹೆತ್ತವರವರೆಗೆ ಒಂದು ಬಂಧ, ಭಾವಬಂಧ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಒಂದು ಭಾವ ತೀವ್ರತೆಯ ಭವದಂಗಳದ ಕಥೆವ್ಯತೆ ಇದು. ನಮ್ಮ ಈ ಭವದಲ್ಲಿ, ಇವತ್ತಿನ ವರ್ತಮಾನದಲ್ಲಿ ಭಾವನಾತ್ಮಕವಾಗಿ ಒಂದು ಬದುಕನ್ನು ಗ್ರಹಿಸುವುದು ಹೇಗೆ, ಬದುಕುವುದು ಹೇಗೆ, ಆ ಬದುಕಿದರೆ ಇದ್ದ ಬದುಕಲ್ಲೇ ಎಷ್ಟು ಪರಮ ಸುಖವನ್ನು ಹೊಂದಬಹುದು, ಇಲ್ಲದಿರುವುದರ ಬಗ್ಗೆ ಯೋಚನೆ ಮಾಡುವ, ಸಂಶಯ ಮಾಡುವ, ಹೆತ್ತ ತಾಯಿಯನ್ನೇ ಕ್ರೂರವಾಗಿ ನೋಡುವಂಥ ಒಂದು ತಪ್ಪನ್ನು ನಾವು ಮಾಡಿದಾಗ ಬದುಕು ನಮಗೆ ಎಂಥ ಶಿಕ್ಷೆಯನ್ನು ಕೊಡುತ್ತೆ, ಅದನ್ನು ದಾಟುವುದು ಹೇಗೆ. ಆಹಾ, ಅದ್ಭುತ ಅದ್ಭುತ. ತೀರ್ಥರೂಪ ತಂದೆಯವರಿಗೆ ನೋಡಿ ನಾನು ಸಾರ್ಥಕ್ಯವನ್ನು ಹೊಂದಿದ್ದೇನೆ. ದಯವಿಟ್ಟು ಆ ಸಾರ್ಥಕ್ಯ ನಿಮಗೂ ಬೇಕು ಅಂತಾದರೆ ಈ ದೊಡ್ಡವ್ರ ಸಿನಿಮಾದ ಬಗ್ಗೆ ಅವರೇನೋ ಕಡಿದು ಉಳಿಸ್ತಾರೆ ಅನ್ನೋದನ್ನೇ ಕಾದು 2-3 ವರ್ಷಗಳವರೆಗೆ ಕಾಯುವುದರ ಬದಲು ಬರುವ ಹೊಸ ತಲೆಮಾರಿನ ಸಿನಿಮಾವನ್ನು ನೋಡುವ ಒಂದು ಮನಸ್ಸನ್ನು ಹೊಂದಿ, ಕನ್ನಡಿಗರಾಗಿ, ಕನ್ನಡ ಚಿತ್ರ ಪ್ರೇಕ್ಷಕರಾಗಿ, ಆ ಚಿತ್ರ ಪ್ರೇಕ್ಷಕರ ಸೂಕ್ಷ್ಮತೆ, ಅದಕ್ಕೊಂದು ಚರಿತ್ರೆ ಇದೆ, ಅದು ವರ್ತಮಾನದಲ್ಲಿ ಕಳೆದು ಹೋಗ್ತಾ ಇದೆ, ಅದನ್ನು ಮತ್ತೆ ಪುನರಪಿ ತರುವ ಪ್ರಯತ್ನವನ್ನು ನಾವು ಮಾಡಬೇಕು. ಅದಕ್ಕೆ ತೀರ್ಥರೂಪ ತಂದೆಯವರೇ ಸಿನಿಮಾ ಒಂದು ಸಾಕ್ಷಿ ಪ್ರಜ್ಞೆ. ವರ್ತಮಾನದಲ್ಲಿ ಕಳ್ಕೋಬೇಡಿ, ದಯವಿಟ್ಟು ಕಳ್ಕೋಬೇಡಿ. ಒಂದು ಅದ್ಭುತವಾದಂಥ ಭಾವನಾತ್ಮಕವಾಗಿ ನೀವು ಕರಗಿ ಹರಿಯುವ, ಆ ಹರಿವಲ್ಲಿ ಬದುಕನ್ನು ಮತ್ತೆ ಕಟ್ಟಿಕೊಳ್ಳುವ, ನಮ್ಮ ಬದುಕಲ್ಲಿ ಆದ ತಪ್ಪುಗಳನ್ನು ನಾವೇ ಸರಿಪಡಿಸಿಕೊಳ್ಳುವಂಥ ಒಂದೇ ಒಂದು ಅವಕಾಶವನ್ನು ಇದೇ ನಮ್ಮ ನಿರ್ದೇಶಕ ತೀರ್ಥರೂಪ ತಂದೆಯವರಿಗೆ ಅನ್ನುವ ಸಿನಿಮಾದಲ್ಲಿ ರಾಮೇನಹಳ್ಳಿ ಜಗನ್ನಾಥರಾವ್ ಕೊಟ್ಟಿದ್ದಾರೆ. ಸಾರ್ಥಕ್ಯದ ಒಂದು ಪ್ರಯತ್ನ. ದಯವಿಟ್ಟು ಆ ಸಿನಿಮಾವನ್ನು ನೋಡಿ ಗೆಲ್ಲಿಸಿ. ನಾವು ಗೆಲ್ಲಿಸೋಣ ಸಿನಿಮಾನ. ಇವರು ಯಾರೂ ಬೇಡ ನಮಗೆ. ಕನ್ನಡಿಗರಾದಂಥ ಪ್ರೇಕ್ಷಕರು ನಾವು ಒಳ್ಳೆಯ ಸಿನಿಮಾವನ್ನು ಗೆಲ್ಲಿಸ್ತೇವೆ ಅನ್ನುವಂಥ ಒಂದು ಶಪಥವನ್ನು ತೋಡೋಣ. ತೀರ್ಥರೂಪ ತಂದೆಯವರಿಗೆ ಸಿನಿಮಾವನ್ನು
ನಾವು ಗೆಲ್ಲಿಸೋಣ. ಆಮೇಲೆ ಇನ್ನೊಂದು ನನಗೆ ಅತ್ಯಂತ ನೋವಾಗಿ ಕಾಡಿದ್ದು, ಆಶ್ಚರ್ಯವಾಗಿ ಕಾಡಿದ್ದು, ತೀರ್ಥರೂಪ ತಂದೆಯವರಿಗೆ ಅನ್ನುವಂಥ ಸಿನಿಮಾ ಒಂದು 26ನೇ ವರ್ಷದ 2026ರ ಪ್ರಥಮ ಭಾಗದಲ್ಲಿ ಒಂದು ರೀತಿಯ ವರ್ಷದ ಕಾಣಿಕೆ ಅನ್ನುವ ರೀತಿಯಲ್ಲಿ ಬಂದಿದೆ. ಆದರೆ ನಮ್ಮ ಟಿ ವಿ ಮಾಧ್ಯಮದವರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹುಡುಕಿದೆ. ನಾನು 5-6 ದಿನ ಆದ ನಂತರ ಸಿನಿಮಾ ನೋಡಿದ್ನಲ್ಲ, ಯಾರ್ಯಾರು ಯಾವ್ಯಾವ ರೀತಿ ಇದನ್ನು ಗಮನಿಸಿದ್ದಾರೆ ನೋಡೋಣ ಅಂತ ನೋಡಿದರೆ ಒಂದಿಬ್ಬರು ಬಿಟ್ಟರೆ ಯಾರೂ ಕೂಡ ಒಂದು ಸಶಕ್ತವಾದಂಥ ರಿವ್ಯೂ ಮಾಡಿಲ್ಲ. ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ಸರ್ ಈ ಸಿನಿಮಾದ ಬಗ್ಗೆ ಒಂದು ಮಾತಾಡಿ ಸರ್. ಆಯ್ತಪ್ಪ, ಸಿನಿಮಾ ಚೆನ್ನಾಗಿದ್ದರೆ ಅದು ಯಾವ ದೊಡ್ಡ ಹೀರೋದಾಗಲಿ, ಬೇಕಾದರೆ ಹೊಸಬಂದು ಪ್ರಥಮ ಸಿನಿಮಾ ಆಗಲಿ, ನಾನೇ ದುಡ್ಡು ಕೊಟ್ಟು ನಾನೇ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಾನು ಮಾತಾಡ್ತೇನೆ. ಇದು ನನ್ನ ಪರಂಪರೆ. ನೀವು ನನಗೇನೂ ಕೊಡಬೇಕಾಗಿಲ್ಲ, ಇವನ್ ಟಿಕೆಟ್ ಕೂಡ ಕೊಡಬೇಕಾಗಿಲ್ಲ. ನಾವು ಪ್ರಮೋಷನ್ ಮಾಡ್ತೇವೆ ನಿಮ್ಮ ಎಲ್ಲರ ಹಾಗೆ. ಆದರೆ ರಿವ್ಯೂ ಅಂತ ಬಂದಾಗ ಕವಡೆ ಕಾಸನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಧ್ಯಮದವರು ಮಾಡಕೂಡದು. ಅದು ರಿವ್ಯೂ ಆಗೋದಿಲ್ಲ. ನಾವು ಈ ಪತ್ರಿಕೆಗಳಲ್ಲಿ ಸ್ಟಾರ್ ಕೊಡೋದೆಲ್ಲ ನೋಡಿ ಆಗಿದೆ. ಆದರೆ ಕನಿಷ್ಠ ಒಂದು ನೈತಿಕತೆ ಬೇಡ, ಒಂದು ಆತ್ಮಪ್ರಜ್ಞೆ ಬೇಡ. ಸಿನಿಮಾದ ಬಗ್ಗೆ ಮೊನ್ನೆ ಬಂದು ಹುಟ್ಟು 3 ಸೋಮವಾರ ಆಗಲಿಲ್ಲ, ಎಲ್ಲರೂ ರಿವ್ಯೂ ಮಾಡುವವರು ಎಲ್ಲ ಪುಟ್ಟಣ ಕಡಗಾಲ ಸಿನಿಮಾ ಇಟ್ಕೊಂಡು ಮಾತಾಡ್ತೀರಿ, ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀರಿ. ಆದರೆ ನಿಮಗೆ ಒಂದು ತೀರ್ಥರೂಪ ತಂದೆಯವರಿಗೆ ಅನ್ನುವಂಥ ಒಂದು ಸಿನಿಮಾ, ಒಂದು ಸಶಕ್ತವಾದ ಸಿನಿಮಾ, ವರ್ತಮಾನದ ಬದುಕಿಗೆ ಸಂವಾದಿಯಾದ ಸಿನಿಮಾ, ಒಂದು ದಿ ಬೆಸ್ಟ್ ಸಿನಿಮಾ, ಒಂದು ಒಳ್ಳೆಯ ಪ್ರಯತ್ನ ಆ ಹುಡುಗ ಮಾಡಿದ್ದಾನೆ. ಹಿಂದೆ ಹೊಂದಿಸಿ ಬರೆಯಿರಿ ಅಂತ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ. ಕನ್ನಡದಲ್ಲಿ ಯಾವ ನಿರ್ದೇಶಕನೂ ಹೊಸಬರಲ್ಲಿ ಕಂಟಿನ್ಯೂಟಿಯ ಸಮಸ್ಯೆ ಇದೆ. ಒಂದು ಸಿನಿಮಾವನ್ನು ಅದ್ಭುತ ಮಾಡ್ತಾರೆ, ಇನ್ನೊಂದು ಸಿನಿಮಾವನ್ನು ಅವನೇ ಮಾಡಿದ್ದು ಹೌದಾ ಅಲ್ವಾ ಅನ್ನುವಷ್ಟು ಡೌಟ್ಫುಲ್ ಆಗಿ ನೋಡಬೇಕಾಗತ್ತೆ. ಅಂಥದ್ರಲ್ಲಿ ಈ ಜಗನ್ನಾಥ್ ರಾವ್ ಇಷ್ಟು ಒಳ್ಳೆಯ ಸಿನಿಮಾವನ್ನು, ಹಿಂದಿನ ಸಿನಿಮಾದ ಒಂದು ಮುಂದುವರಿಕೆಯಾಗಿ ತನ್ನಲ್ಲಿ ಪ್ರತಿಭೆ ಇದೆ ಅನ್ನೋದನ್ನು ತೋರಿಸುವ, ಆಕರವನ್ನು ಕಟ್ಟುವ ರೀತಿಯಲ್ಲಿ ಸಿನಿಮಾ ಮಾಡಿದರೆ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಮರ್ಶಕರು ಅಂತ ಹೇಳಿಕೊಳ್ಳುವ ಘಟಾನುಘಟಿಗಳಿಂದ ಹಿಡಿದು ಹೊಸ ತಲೆಮಾರಿನವರೆಗೆ ಯಾರೂ ಕೂಡ ಅದಕ್ಕೆ ಮಾತಾಡಿಲ್ಲ, ರಿವ್ಯೂ ಮಾಡಿಲ್ಲ, ಒಂದು ಒಳ್ಳೆ ಸಿನಿಮಾ ಅಂತ ಹೇಳಿಲ್ಲ. ಅಂತ ಆದರೆ ಎಷ್ಟು ದಿನ ಈ ಮಹಾನಾಯಕರ ಬಾಲ ಹಿಡಿದು ಹೋಗ್ತೀರಿ? ಎಷ್ಟು ದಿನ ಈ ಕೆಟ್ಟ ಸಿನಿಮಾದ ಬಗ್ಗೆ ಒಳ್ಳೆ ಸಿನಿಮಾ ಅಂತ ಮಾತಾಡಿ ನಿಮ್ಮ ನಾಲಿಗೆಯನ್ನು ಹಾಳು ಮಾಡ್ಕೊಳ್ತೀರಿ? ಹೇಳಿ. ತಪ್ಪು, ಇದು ತಪ್ಪು. ಈ ತಪ್ಪನ್ನು ಯಾರೂ ಮಾಧ್ಯಮದವರು ಮಾಡಬಾರ್ದು. ಹಾಗೆ ನಾವು ಮಾಡಿದ್ದೇವೆ ಅಂತ ಆದರೆ ನಮ್ಮಂಥ ದ್ರೋಹಿಗಳು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೇನೆ. ಕನಿಷ್ಠ ಪಕ್ಷ ಎಲ್ಲ ಅಪರೂಪಕ್ಕೆ ಒಂದು ಸಿನಿಮಾ ಬರುತ್ತೆ, ಆ ಒಂದು ಸಿನಿಮಾದ ಬಗ್ಗೆ ಆಗಿ ಇವರು ಮಾತಾಡುವ ಮೂಲಕ ಆದರೂ ನಮ್ಮ ಪಾಪ ಪ್ರಜ್ಞೆಯನ್ನು ಕಳ್ಕೊಳ್ಳೋದು ಬೇಡವಾ? ನಾವು ಏನಾಗಿದೆ ನಮಗೆ ಅಂದರೆ ಒಳ್ಳೆ ಸಿನಿಮಾ ನೋಡುವ ವ್ಯವಧಾನವೇ ಇಲ್ವಾ? ಹಾಗಾದರೆ ಎಂಥ ಪರಿಸ್ಥಿತಿ ಬಂದು ನಿಂತಿದೆ? ಹಾಗಾದರೆ ಮೊದಲೇ ಸೋಷಿಯಲ್ ಮೀಡಿಯಾ ಅಂದರೆ ಅದು ಸಶಕ್ತವಾದ ಮಾಧ್ಯಮ ಅಲ್ಲ ಅಂತ ಒಂದು ಈ ಮಾಧ್ಯಮದ ಪತ್ರಿಕೆಯವರೋ ಟಿ ವಿಯವರೋ ಅದನ್ನು ಹೀಗಳಿತಾರೆ. ಅದಕ್ಕೆ ತಕ್ಕಾಗಿ ನಾವು ನಡ್ಕೊಳ್ತಾ ಇದ್ದೇವೆ ಅಂತ. ಸಂಸ್ಕಾರದ ಪ್ರಜ್ಞೆ ಇಲ್ಲದೆ ಇದ್ದಾಗ ಆಗುವ ಸಮಸ್ಯೆ ಇದು. ನಮಗೆ ನೋಡುವ ಸಂಸ್ಕಾರ, ಅರಗಿಸಿಕೊಳ್ಳುವ ಸಂಸ್ಕಾರ, ಒಂದು ಸಿನಿಮಾವನ್ನು ಹೇಗೆ ನೋಡಬೇಕು ಅನ್ನುವಂಥ ಪ್ರಜ್ಞೆ ಇಲ್ಲದೆ ಇದ್ದಾಗ ಆಗುವ ಸಮಸ್ಯೆ ಇದು. ದುಃಖ ಆಗುತ್ತೆ, ಬಹಳ ದುಃಖ ಆಗುತ್ತೆ. ಇಂಥ ಒಂದು ಸಿನಿಮಾಕ್ಕೆ ಸಿನಿಮಾ ಮಂದಿ ಅಂತೂ ಕೈ ಹಿಡಿಯುವುದಿಲ್ಲ. ನಾಮಾಂಕಿತರು ಅವರದೇ ಆದಂಥ ಜಗತ್ತಲ್ಲಿ ಓಲಾಡ್ತಾರೆ, ಅವರು ಮಾಡಿದ್ದೇ ಶ್ರೇಷ್ಠ. ಆದರೆ ಕೊನೆಗೂ ಕನಿಷ್ಠ ಮಟ್ಟದಲ್ಲಿ ಮಾಧ್ಯಮದವರಾದ ನಾವಾದರೂ ಅವರ ಕೈ ಹಿಡಿಬೇಕು ಅನ್ನುವ ಪ್ರಜ್ಞೆ ಇಲ್ಲದೇ ಇದ್ದರೆ, ಆ ಒಂದು ಆತ್ಮೀಯತೆ, ಆ ಸೌಹಾರ್ದತೆ ಇಲ್ಲದೇ ಇದ್ದರೆ ಕೊನೆಗೆ ಏನು ಮಾಡೋಣ? ಯಾರು ಅವರನ್ನು ರಕ್ಷಿಸೋದು ಹೇಳಿ? ದುಃಖದಿಂದ ಹೇಳ್ತಾ ಇದ್ದಾನೆ ಇದನ್ನು, ಅತ್ಯಂತ ದುಃಖದಿಂದ. ನಮಸ್ತೆ.